ನಮಸ್ಕಾರ ಸ್ನೇಹಿತರೆ 500 ಜಿ ಕೆ ಶ್ರೇಣಿಯನ್ನು ಮಾಡ್ತಾ ಇದೀವಿ. ಇವತ್ತೊಂದಷ್ಟು ಅರ್ಥಶಾಸ್ತ್ರದ ಕ್ವಶನ್ಸ್ ತಗೊಂಡಿದೀನಿ. ಇತ್ತೀಚೆಗೆ ಕೆಎ ಎಕ್ಸಾಮ್ ನ ಒಂದು 708 HK FTA ಪೇಪರ್ ಅಲ್ಲಿ ಏನ್ ಬಂದಿತ್ತು, ಅಪ್ಕಮಿಂಗ್ ನಾನ್ ಹೈದರಾಬಾದ್ ಕರ್ನಾಟಕ ತುಂಬಾ ಹೆಲ್ಪ್ ಆಗುತ್ತೆ. ಡೀಟೇಲ್ ಡಿಸ್ಕಸ್ ಮಾಡೋಣ. ಅಂಡ್ ಪ್ರೀವಿಯಸ್ ಮಾಡಿರ್ತಕ್ಕಂಥ ವಿಡಿಯೋಸ್ ಗಳಾಗಿರ್ಬೋದು, ಕರೆಂಟ್ ಅಫೇರ್ ವಿತ್ ಸ್ಟ್ಯಾಟಿಕ್, ಈ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಲ್ಲ ಕೆಎ ಸೀರೀಸ್ಗೆ, ಸಪರೇಟ್ ಪ್ಲೇ ಲಿಸ್ಟ್ ಸಿಗುತ್ತೆ. ಅಂಡ್ ಇದ್ರ ಹಿಂದೆ ನಾವು ಸಂವಿಧಾನ ಕೂಡ ಮಾಡಿದೀವಿ. ಸಂವಿಧಾನ ಓಕೆ, ಕೆಎ ಅಲ್ಲಿ ಬಂದಿರತಕ್ಕಂತ 708 ಪೋಸ್ಟ್ ಪೊಲಿಟಿ. ಓಕೆ, ಸಂವಿಧಾನ 708 HK ಅದು ಕೂಡ ನೋಡಿ. ಅಂಡ್ ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ಪ್ಲೇ ಲಿಸ್ಟ್ ಆಗಿರ್ಬೋದು, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋಣ ಮಾಡ್ಕೊಳ್ತೀನಿ. ಸೊ ನಮಸ್ಕಾರ, ವೆಲ್ಕಮ್ ಆಲ್, ವೆರಿ ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್. ಸೊ ಶಾಲ್ ಸ್ಟಾರ್ಟ್ ದ ಕ್ವಶನ್? ಎಸ್, ನೋಡಿ, ಕನ್ನಡ ಇಂಗ್ಲಿಷ್ ಎರಡಲ್ಲೂ ಇದೆ ಕ್ವಶನ್ಸ್ಗಳು. ಭಾರತೀಯ ಆರ್ಥಿಕ ಸಮೀಕ್ಷೆ ವರದಿ 2024-25 ಗಿನಿ ಕೋಫಿಷಿಯಂಟ್ ಬಗ್ಗೆ ಉಲ್ಲೇಖಿಸುತ್ತದೆ. ಗಿನಿ ಗುಣಾಂಕ ಬಂದ್ರೇನು ಅಂದ್ರೆ ಗಿನಿ ಕೋಫಿಷಿಯಂಟ್ ಅಂತ. ಇಟಾಲಿಯನ್ ಎಕನಾಮಿಸ್ಟ್ ಒಬ್ಬ ಇರ್ತಾನೆ, ಅವನ ಹೆಸರು ಕೊರೆಂಡೋ ಗಿನಿ ಅಂತೇನೋ ಇದೆ. ಸೊ ಅವನು ಇದನ್ನ ಪ್ರಸ್ತುತ ಪಡಿಸಿರ್ತಕ್ಕಂಥ, ಹಾಗಾಗಿ ಗಿನಿ ಕೋಫಿಷಿಯಂಟ್ ಅನ್ನ ಇಟ್ಟಿರ್ತಾರೆ. ಇವೆಲ್ಲ ನಾವು ಮಾಡಿದೀವಿ, ಈಸಿ ಕ್ವಶನ್. ಗಿನಿ ಕೋಫಿಷಿಯಂಟ್ 0 to 1 ಮಾಪನ ಮಾಡ್ತೀವಿ. ಅಂದ್ರೆ 0 ಇಸ್ ಪರ್ಫೆಕ್ಟ್ಲಿ ಈಕ್ವಲ್, 1 ಇದ್ರೆ ಇನ್ಈಕ್ವಲ್ ಅಂತ ಕರಿತೀವಿ. ಓಕೆ, ಅಂದ್ರೆ ಈಗ ಎಲ್ಲರಿಗೂ ಈಕ್ವಲ್ ಆಗಿ, ಈಗ ಇಬ್ರು ಎಕ್ಸ್ ಅಂಡ್ ವೈ ಇಬ್ಬರದು ಈಕ್ವಲ್ ಇದೆ ಅಮೌಂಟ್. ಸೊ ಈಕ್ವಲ್ ಅಮೌಂಟ್ ಇದೆ ಅಂತಂದ್ರೆ ಇನ್ಕಮ್ ಇದೆ, ದಟ್ ಇಸ್ ಈಕ್ವಲ್ ಆಗಿ ಈಕ್ವಲಿ 0, ಗಿನಿ ಕೋಫಿಷಿಯಂಟ್ 0 ಅಂತ ಕರಿತೀವಿ. ಅದೇ ಎಕ್ಸ್ ಅಂಡ್ ವೈ ಸಂಪಾದನೆ ಈಕ್ವಲ್ ಆಗಿದ್ರೆ, ಅದೇ ಎಕ್ಸ್ ಅಂಡ್ ವೈ ಅಲ್ಲಿ ಎಕ್ಸ್ ಗ್ರೇಟರ್ ದನ್ ವೈ ಆಗಿದ್ರೆ ಇನ್ಈಕ್ವಲ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಇವನು 10 ರೂಪಾಯಿ, ಇವನು 10 ರೂಪಾಯಿ ದುಡಿತಾ ಇದ್ದಾನೆ, 10 ರೂಪಾಯಿ ಇನ್ಕಮ್, ಎಸ್. ಇವನು 100 ರೂಪಾಯಿ ಇದೆ, ಇವನು 10 ರೂಪಾಯಿ ಇದೆ, ಎಸ್, ದಿಸ್ ಇಸ್ ನಾಟ್ ಈಕ್ವಲ್. ಸೊ ಅಂದಾಗ 1 ಅಂತ ಕರಿತೀವಿ. ಇನ್ಈಕ್ವಾಲಿಟಿ ಅಂದ್ರೆ ಮ್ಯಾಕ್ಸಿಮಮ್ 100% ಅಂತ. ಅಕಸ್ಮಾತ್ ಇವನು 0 ಇರ್ಬೋದು, 100 ಇರ್ಬೋದು. ಓಕೆ, ಸೊ ಇಷ್ಟೇ ಗಿನಿ ಕೋಫಿಷಿಯಂಟ್ ಬಗ್ಗೆ ಹೇಳೋದು. ಇದನ್ನ ಲಾರೆನ್ಸ್ ಕರ್ವ್ ಅಲ್ಲಿ ನಾವು ಮಾಡ್ತೀವಿ. ಸೊ ಇಲ್ಲಿ ಏನಿದೆ ಆಪ್ಷನ್, ಉಪಭೋಗ ವೆಚ್ಚದಲ್ಲಿ ಅಸಮಾನತೆಯನ್ನು ಮಾಪನ ಮಾಡುತ್ತದೆ. ಲಿಂಗಾನುಪಾತ ಅಂತೂ ಅಲ್ವೇ ಅಲ್ಲ, ಸೆಕ್ಸ್ ರೇಷಿಯೋ ಅಲ್ಲ, ನಗರ ಗ್ರಾಮೀಣ ಅಂತೂ ಅಲ್ವೇ ಅಲ್ಲ, ರಾಜ್ಯಗಳ ನಡುವೆ ಅಂತೂ ಅಲ್ವೇ ಅಲ್ಲ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕನ್ಸಂಪ್ಷನ್ ಅಂತ ಏನ್ ಕರಿತೀವಿ ವೆಚ್ಚದಲ್ಲಿ. ಓಕೆ, ಇಟ್ ಈಸ್ ಅ ಮೆಜರ್ ಆಫ್ ಇನ್ಇಕ್ವಾಲಿಟಿ ಇನ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ. ಓಕೆ, ಸೊ ಅಂದ್ರೆ ಈಗ ನೋಡಿ, ಈಗ ದುಡ್ಡು ಸಂಪಾದನೆ ಈಗ ಈಕ್ವಲ್ ಆಗಿ ಇದೆ ಅಂತಂದಾಗ ಅದು 45 ಡಿಗ್ರಿಲಿ ಇರುತ್ತೆ ಈಕ್ವಾಲಿಟಿ ಅಂತ. ಈಕ್ವಾಲಿಟಿ 0 ಅಂದ್ರೆ ಎಲ್ಲರೂ ಈಕ್ವಲ್ ಆಗಿದ್ದಾರೆ ಅಂತ. ಯಾವಾಗ ಅವರ ಕನ್ಸಂಪ್ಷನ್ ಏನಾಗುತ್ತೆ ಅಂದ್ರೆ ಅವರ ಇನ್ಕಮ್ ಆಗಿರ್ಬೋದು, ಕನ್ಸಂಪ್ಷನ್ಸ್ ಅಂದ್ರೆ ಅವರ ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಹೌಸ್ ಹೋಲ್ಡ್ ಅಂದ್ರೆ ಅವ್ರ ಖರ್ಚು, ಅದೇನಾಗುತ್ತೆ ವೇರಿ ಆಗುತ್ತೆ. ಓಕೆ, ಅಂದ್ರೆ ಇನ್ಕಮ್ ಜಾಸ್ತಿ ಇರೋದ ಹತ್ರ ಕಮ್ಮಿ ಇರೋದಕ್ಕೂ ವ್ಯತ್ಯಾಸ, ಡಿಫ್ರೆಂಟ್ ಗ್ಯಾಪ್. ಈಗ ಇದು ಯಾಕೆ ಬಂತು ಕ್ವಶನ್ ಅದನ್ನ ಹೇಳ್ತೀನಿ ಫಸ್ಟ್ ನೋಡಿ. ಒಂದು 2-3 months ಬ್ಯಾಕ್, ಓಕೆ, 2025 ಮೇ ಬಿ ಆಗಸ್ಟ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ಇರಬೇಕು. ಓಕೆ, ರಿಪೋರ್ಟ್ ಬರುತ್ತೆ. ಅದರಲ್ಲಿ ಬೇರೆ ಬೇರೆ ಕಡೆ ಒಂದೊಂದು ರಿಪೋರ್ಟ್ ಇದೆ. ಭಾರತದ್ದು ಒಂದು 25% ಅಷ್ಟು, 25-26% ಏನೋ ಇರಬೇಕು ಇನ್ಇಕ್ವಾಲಿಟಿ, ಅಂದ್ರೆ ಕಮ್ಮಿ ಆಗ್ತಾ ಇದೆ. ಚೀನಾ, USA ಅದ್ರಲ್ಲಿ ಜಾಸ್ತಿ ಇದೆ ಅಂತ. ಸೊ ಹಂಗಾಗಿ ಸುದ್ದಿ ಇರುತ್ತೆ, ಹಂಗಾಗಿ ಕ್ವಶನ್ ಬಂತು. ಯಾಕೆ ಸುಮ್ನೆ ಬಂದಿಲ್ಲ ಈ ಕ್ವಶನ್ ಸ್ನೇಹಿತರೆ? ಇದ್ರ ಬಗ್ಗೆ ನಾವು GK ಮಾಡಿದೀವಿ. ಓಕೆ, ಬೇಸಿಕ್ ಲಾರೆನ್ಸ್ ಕರ್ವ್ ಅಲ್ಲಿ ಇದನ್ನ ತೋರಿಸ್ತಾರೆ. ಅಂದ್ರೆ ಈಗ ಅವ್ರಿಬ್ರು ನಡುವೆ ಜಾಸ್ತಿ ಗ್ಯಾಪ್ ಆದ್ರೆ ಹಿಂಗೆ, ಇನ್ನು ಗ್ಯಾಪ್ ಆದ್ರೆ ಹಿಂಗ್ ಹೋಗುತ್ತೆ ಕರ್ವ್. ಈಕ್ವಲಿ ಇದೆ ಇದಿರುತ್ತೆ, ಸ್ವಲ್ಪ ಇನ್ಇಕ್ವಾಲಿಟಿ ಆದ್ರೆ ಬೇಕಾದ್ರೆ ಹಿಂಗ್ ಬರ್ಬೋದು ಕರ್ವ್ ಅಷ್ಟೇ. ಓಕೆ, ಸೊ ತುಂಬಾ ಡೀಟೇಲ್ ಏನ್ ಬೇಕಾಗಿಲ್ಲ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಈಕ್ವಾಲಿಟಿ ಇದ್ರೆ ಪ್ರತಿಯೊಬ್ಬರ ನಡುವೆ ಆ ದೇಶದಲ್ಲಿ ಅಂದ್ರೆ 0 ಇರುತ್ತೆ. 0 to 1 ನಡುವೆ ಮಾಡ್ತೀವಿ. 1 ಅಂದ್ರೆ ಕಂಪ್ಲೀಟ್ಲಿ ಇನ್ಈಕ್ವಲ್ ಅಂತ, ಒಬ್ಬ 100% ದುಡ್ಡು, ಒಬ್ಬ 0 ಇರುತ್ತೆ ಮಾತ್ರ ಅಂತ. ಓಕೆ, ಫೈನ್, ನೆಕ್ಸ್ಟ್ ಬರ್ತದೆ ನೋಡಿ. ಅಗೇನ್ ಇಲ್ಲಿ ನಾನು ಅದಕ್ಕೆ ನಾವು ಎಕನಾಮಿಕ್ ಸರ್ವೆನೂ ಮಾಡಿದೀವಿ, ಬಜೆಟ್ ಮಾಡಿದೀವಿ, ಪ್ಲೇ ಲಿಸ್ಟ್ ಇದೆ, ದಯವಿಟ್ಟು ಹೋಗಿ ನೋಡಿ. ವೆರಿ ಇಂಪಾರ್ಟೆಂಟ್ ನೋಡಿ. ಬಜೆಟ್ ಕೇಳಿದ್ದಾನೆ 2025-20 ಕರ್ನಾಟಕದ ರಾಜ್ಯ ಬಜೆಟ್ ಅಲ್ಲಿ KGTTI ಕೇಂದ್ರ, ಓಕೆ, ಕೈಗಾರಿಕಾ 4.0 ಅಂದ್ರೆ ಇಂಡಸ್ಟ್ರಿ 4.0 ತಾಂತ್ರಿಕತೆ ತಂತ್ರಜ್ಞಾನ ಆಧಾರಿತ ಪಠ್ಯಕ್ರಮದ ಹೊಸ ಪ್ರಯೋಗಗಳನ್ನು ಪ್ರಾರಂಭಿಸುವುದು ಎಂದು ಘೋಷಿಸಲಾಗಿದೆ. ಎಲ್ಲಿ ಸರ್, ಯಾವ ನಗರದಲ್ಲಿ ಹೇಳ್ತೀರಾ? ಇದು ನಮ್ಮ PDF ಕೂಡ ಕೊಟ್ಟಿವಿ ನಮ್ಮ ಇದರಲ್ಲಿ. ಇದಾದಾಗ ವಿಡಿಯೋದಲ್ಲಿ ಓಪನ್ ಮಾಡಿದ್ರೆ ಕೌಶಲ್ಯಾಭಿವೃದ್ಧಿ ಅಂತ ಇರುತ್ತೆ. ಅಲ್ಲಿ ಹೋದ್ರೆ ನೀವು ಲೇಬರ್ ಅನ್ನೋ ಒಂದು ಇದರಲ್ಲಿ ಹೆಡಿಂಗ್ ಅಲ್ಲಿ ಬರುತ್ತೆ. ಅಲ್ಲಿ ಹೋದ್ರೆ GTTC ಬಗ್ಗೆನೂ ಇದೆ. ಇದು GTTI. ಓಕೆ, ಇಲ್ಲಿ ನೋಡಿ, ಇಂಡಸ್ಟ್ರಿ 4.0 KGTTI ಬೆಂಗಳೂರು, ಕಲಬುರಗಿ, ಮಂಗಳೂರು, ಬೆಳಗಾವಿ ಇವೆಲ್ಲ ಮಾಡಿದೀವಿ ಸ್ನೇಹಿತರೆ.
ಓಕೆ, ಸೊ ಬೆಂಗಳೂರು, ಮಂಗಳೂರು, ಬೆಳಗಾವಿ, ಕಲಬುರಗಿ, ABC ಮತ್ತು ಇ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 4. ಸೊ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದು ಸ್ಟ್ರಾಟಜಿ ವಿಡಿಯೋ ಮಾಡಿದ್ವಿ ನೋಡಿ ಲಾಸ್ಟ್ 10 days, ಹೆಂಗೆ ಓದಬೇಕು ಅಂತ ಕೂಡ ಮಾಡಿದ್ದೀವಿ, ದಯವಿಟ್ಟು ನೋಡ್ಕೊಳ್ಳಿದ್ರಲ್ಲಿ. ಯಾಕೆಂದರೆ ಇವೆಲ್ಲ ಎಸ್ಪೆಷಲಿ ಎಕಾನಮಿ ಅಂತ ತಕ್ಷಣ ಭಾರತದಾಗಲಿ ಕರ್ನಾಟಕದಾಗಲಿ ಸರ್ವೆ ಮತ್ತು ಬಜೆಟ್ ಓದಲೇಬೇಕಾಗುತ್ತೆ. ನೆಕ್ಸ್ಟ್ ಬರ್ತೇನೆ, ಕರ್ನಾಟಕದ ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ? ಸೆಕೆಂಡ್ ಸರ್, ಸರಿಯಲ್ಲ. ಓಕೆ, 1/8/2013 ಉದ್ಘಾಟಿಸಲಾಯಿತು. ಈ ಯೋಜನೆಯಡಿ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು 1 ಮತ್ತು 10ನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಹಾಲು ನೀಡಲಾಗುತ್ತದೆ. ಈ ಯೋಜನೆಯಡಿ ಖಾಸಗಿ ಶಾಲೆಗಳ 1ರಿಂದ 5ನೇ ತರಗತಿಯವರೆಗೆ ಎಲ್ಲಾ ವಿದ್ಯಾರ್ಥಿಗಳು ಹಾಲು ಪಡೆಯುತ್ತಾರೆ. ನೋಡಿ, ಇದರಲ್ಲಿ ಕಂಪ್ಲೀಟ್ ಆಗಿ ಒಂದು ಕಾಂಟ್ರಡಿಕ್ಷನ್ ಸ್ಟೇಟ್ಮೆಂಟ್ ಇದೆ. ಈ ತರ ಕೊಟ್ಟಾಗ ಐದರ್ ಇವೆರಡಲ್ಲಿ ಒಂದು ಕರೆಕ್ಟ್ ಆಗಿರಬೇಕು. ಇಲ್ಲಿ ಯಾವ್ದಾದ್ರು ಒಂದ್ಲಿ ಕೇವಲ ಸಿ ಮಾತ್ರ ಸರಿ, ಬಿ ಮಾತ್ರ ಸರಿ ಅಂತ ಕೂಡ ಇಲ್ಲ ಅಂತ ಕೂಡ ಇದೆ. ಹಿಂಗಾದಾಗ ಕನ್ಫ್ಯೂಸ್ ಆಗುತ್ತೆ ಆಪ್ಷನ್ಸ್ ಕೊಟ್ಟಾಗ. ಸೊ ಕ್ಷೀರಭಾಗ್ಯ ಯೋಜನೆ ನಮ್ಗೆ 2013 ಬಂದಿದ್ದು, ಹೌದು ಸರ್, ಆಪ್ಷನ್ ಎ ಕರೆಕ್ಟ್. ಆಪ್ಷನ್ ಎ ಯಾವ ಕರೆಕ್ಟ್ ಆಗೋಯ್ತು? ಸೊ ಆಪ್ಷನ್ ಬಿ ಅಂಡ್ ಸಿ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆದ್ರೆ ಆಪ್ಷನ್ ಬಿ ಕರೆಕ್ಟ್, ಆಪ್ಷನ್ ಸಿ ತಪ್ಪು. ಅಂದ್ರೆ ಎ ಮತ್ತು ಬಿ ಇಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳಿರೋದು. ಸೊ ಸಿ ಮಾತ್ರ ತಪ್ಪು, ಕೇವಲ ಸಿ ಮಾತ್ರ ಸರಿ ಇಲ್ಲ, ಆಪ್ಷನ್ ಸಿ. ಓಕೆ, ಇದು 2013 ಆಗಸ್ಟ್ 1ನೇ ತಾರೀಕು ಆಗುತ್ತೆ ಸ್ನೇಹಿತರೆ. ಅಂಡ್ ಇಲ್ಲಿ 1ರಿಂದ 10ನೇ ತರಗತಿ ಅನುದಾನಿತ ಶಾಲಾ ಮಕ್ಕಳು, ಅಂಗನವಾಡಿ ಮಕ್ಕಳಿಗೆ ವಿತರಿಸಬೇಕು ಅಂತ ವಾರದಲ್ಲಿ 3ರಿಂದ 5 ದಿನ, ಈಗ ಎಲ್ಲಾ ದಿನ ಕೊಡಬೇಕು ಅವ್ರಿಗೆ ಅಂತ ಕೂಡ ಆಗಿದೆ. ಪ್ರತಿ ಮಗುವಿಗೆ 150 ಮಿಲಿಮೀಟರ್ ಹಾಲು ಇರಬೇಕು ಅಂತ ಹೇಳಿದೆ. ಅಪೌಷ್ಟಿಕತೆ ನಿವಾರಣೆ, ಪ್ರೋಟೀನ್, ಕೊಬ್ಬಿನಾಂಶ ಒದಗಿಸೋಸ್ಕರ ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿ ಸಹಯೋಗದೊಂದಿಗೆ ಇದು ಮಾಡಿರ್ತಕ್ಕಂಥದ್ದು. ಇದು ಇನ್ನೊಂದ್ ತರ ಉಪಯೋಗ ಆಗುತ್ತೆ. ಯಾವಾಗ ನಮ್ಮ KMF ಅಲ್ಲಿ ಹಾಲು ಕೂಡ ಹೆಚ್ಚು ಉತ್ಪಾದನೆ ಆಗುತ್ತೆ, ಅವಾಗ ಇಲ್ಲಿ ಕೂಡ ಯುಟಿಲೈಸ್ ಮಾಡ್ಕೋಬಹುದು ಅವರು, ವೇಸ್ಟ್ ಆಗುವಂತ ಚಾನ್ಸಸ್ ಇರಲ್ಲ ಅಲ್ವಾ. ಎಸ್, ಆಪ್ಷನ್ ಸಿ ಮಾತ್ರ ಸರಿ ಇಲ್ಲ. ಯಾವುದು? ಯಾಕಂದ್ರೆ ನಮ್ಗೆ ಕೊಟ್ಟಿರೋದು ವಿಚ್ ಇಸ್ ನಾಟ್ ಇನ್ಕರೆಕ್ಟ್ ಅಂತ, ಅಂದ್ರೆ ಇನ್ಕರೆಕ್ಟ್ ಯಾವುದು ಅಂತ ಕೊಟ್ಟಿರೋದು ಸಿ ತಪ್ಪಿದೆ. ಓಕೆ, ಅರ್ಥ ಆಯ್ತಲ್ಲ? ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಎಸ್, ನೀತಿ ನೋಡಿ, ಸಿಂಪಲ್ ಕ್ವಶನ್ ಕೇಳಿ ನಾನು. ಇದು ನೀತಿ ಆಯೋಗ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವುವು ಸರಿಯಾಗಿದೆ ಅಂತ ಹೇಳ್ಬೇಕು. ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ನೀತಿ ಆಯೋಗ ಯಾವಾಗ ಬಂತು? 2014 ಸರ್ ಎಂಡಲ್ಲಿ ಅಲ್ವಾ ತರ್ತಾರೆ. ಯೋಜನಾ ಆಯೋಗ ಬದಲಾಗಿ ತರ್ತಾರೆ, ಹೌದು, ದಿಸ್ ಇಸ್ ಕರೆಕ್ಟ್. ನೀತಿ ಆಯೋಗ ಯೋಜನಾ ಆಯೋಗದ ಮುಂದೆ ನೋಡಿ, ಇಲ್ಲೇ ಕಾಂಟ್ರಾಡಿಕ್ಟ್ ಸ್ಟೇಟ್ಮೆಂಟ್ ಕೊಟ್ಟ. ನಿಮ್ಗೆ ಗೊತ್ತಿದೆ, ನೀತಿ ಆಯೋಗ ಯೋಜನಾ ಆಯೋಗದ ಬದ್ಲಿಗೆ ತರ್ತೀವಿ, ಇಟ್ಸ್ ಎ ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ ಅಂದ್ರಾಗ ಇದು ರಾಂಗ್ ಆಯ್ತು. ನೀತಿ ಆಯೋಗ ಭಾರತ ಸರ್ಕಾರದ ನೀತಿ ಚಿಂತಕ ಚಾವಡಿ, ಅಂದ್ರೆ ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ. ಇಲ್ಲಿ ಇಂಗ್ಲಿಷ್ ಇದೆ, ನೋಡ್ಕೋಬಹುದು, ಥಿಂಕ್ ಟ್ಯಾಂಕ್ ಅಂತ. ದಿಸ್ ಇಸ್ ಕರೆಕ್ಟ್. ಭಾರತದ ರಾಷ್ಟ್ರಪತಿಗಳು ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ, ದಿಸ್ ಇಸ್ ಒನ್ಸ್ ಅಗೇನ್ ರಾಂಗ್. ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷರಾಗಿರ್ತಾರೆ. ಸೊ ಎ ಅಂಡ್ ಸಿ ಮಾತ್ರ ಕರೆಕ್ಟ್ ಇಲ್ಲಿ. ಯಾರು ಸರ್? ಹೂ ಇಸ್ ದ ವೈಸ್ ಚೇರ್ಮನ್ ಆಫ್ ನೀತಿ ಆಯೋಗ? ಹೇಳಿ ನೋಡೋಣ. ಕೇಳ್ಬೋದು ಎಕ್ಸಾಮ್ ಅಲ್ಲಿ, ನಿಮ್ಗೆ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ. PM ಆಲ್ವೇಸ್ ಚೇರ್ಮನ್ ಆಫ್ ದ ನೀತಿ ಆಯೋಗ ಆಗಿರ್ತಾರೆ. ವೈಸ್ ಚೇರ್ಮನ್ ಯಾರು? ವೆರಿ ಇಂಪಾರ್ಟೆಂಟ್ ನೋಡಿ. ಪ್ರೈಮ್ ಮಿನಿಸ್ಟರ್ ಪ್ಲಾನಿಂಗ್ ಅಲ್ಲೂ ಅವರೇ ಇದ್ರು. ವೈಸ್ ಚೇರ್ಮನ್ ಅಪಾಯಿಂಟ್ ಮಾಡೋದು ಪ್ರೈಮ್ ಮಿನಿಸ್ಟರ್. ಇಲ್ಲಿ ಡೆಪ್ಯೂಟಿ ಚೇರ್ಮನ್ ನಾಮಿನೇಟೆಡ್ ಆಗ್ತಾ ಇದ್ರು. ಗವರ್ನಿಂಗ್ ಕೌನ್ಸಿಲ್ CMs ಅಂಡ್ ಲೆಫ್ಟಿನೆಂಟ್ ಬೇರೆ ಬೇರೆ ರಾಜ್ಯದವರು ಇರ್ತಾರೆ. ಇಲ್ಲಿ ಪ್ರಮುಖವಾಗಿ ಮೆಂಬರ್ ಸೆಕ್ರೆಟರಿ ಆಗಿ ಒಬ್ಬ CEO ಕೂಡ ಇರ್ತಾರೆ. ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ, ನೀತಿ ಆಯೋಗದ ಓಕೆ ವೈಸ್ ಚೇರ್ಮನ್ ಅಂಡ್ CEO ಯಾರು ಹೇಳಿ ನೋಡೋಣ. ಪದೇ ಪದೇ ಎಕ್ಸಾಮ್ ಕೇಳ್ತಾರೆ. ವೈಸ್ ಚೇರ್ಮನ್ ಬಂದು ಸುಮನ್ ಬೆರಿ, CEO ಬಂದ್ರು BVR ಸುಬ್ರಹ್ಮಣ್ಯಂ ಇಸ್ ದ CEO ಆಫ್ ಪ್ರೆಸೆಂಟ್ 2025. ಇದು ನಾವು ಮಾತಾಡ್ತಾ ಇರೋದು 25 ಎಂಡ್. ಆಮೇಲೆ ಚೇಂಜ್ ಆಗ್ಬೋದು, ವಿಡಿಯೋ ಆಮೇಲೆ ನೋಡ್ತಾವ್ರೆ, ರೆಕ್ಟಿಫೈ ಮಾಡ್ಕೋಬೇಕು ನೀವು. ಓಕೆ, ಅಂಡ್ ನೀತಿ ಆಯೋಗ ಪ್ಲಾನಿಂಗ್ 2 ಇಂಪಾರ್ಟೆಂಟ್ ಮೀನಿಂಗ್ ಗೊತ್ತಿರಬೇಕು. ಪ್ಲಾನಿಂಗ್ ಆಯೋಗ ಕಮಿಷನ್ ಬಂದು ಯೋಜನಾ ಆಯೋಗ ಟಾಪ್ ಇಂದ ಬಾಟಮ್ ಅಪ್ರೋಚ್ ಇತ್ತು. ಇವ್ರದ್ದು ಹಂಗಲ್ಲ ನೀತಿ ಆಯೋಗ, ಬಾಟಮ್ ಅಪ್ ಅಪ್ರೋಚ್. ಇವ್ರದ್ದು ಹಿಂಗಾದ್ರೆ ಅವ್ರದ್ದು ಹಿಂಗೆ. ಯಾಕಂದ್ರೆ ಕೆಳ ಹಂತದಿಂದ ಗ್ರಾಮ ಮಟ್ಟದಲ್ಲಿಂದ ನಾವು ಅದನ್ನ ಸ್ಟ್ರೆಂತ್ ಮಾಡಬೇಕು ಅಂತಕ್ಕಂಥದ್ದು. ಮತ್ತೊಂದೇನು, ಪ್ಲಾನಿಂಗ್ ಕಮಿಷನ್ ರಾಜ್ಯಗಳಿಗೆ ಎಷ್ಟು ದುಡ್ಡು ಹಂಚಿಕೆ ಆಗ್ಬೇಕು ಅನ್ನೋದು ಕೂಡ ನೋಡ್ತಾ ಇತ್ತು. ಅದು ನೀತಿ ಆಯೋಗ ಅದಕ್ಕೆ ತಲೆ ಕೆಡ್ಸ್ಕೊಳ್ಳಲ್ಲ. ಓಕೆ, ಫೈನಾನ್ಸ್ ಕಮಿಷನ್ ನೋಡ್ಕೊಳ್ಳಿ ನಾನ್ಯಾಕೆ ಬರಬೇಕು ಅಂತ. ವೆರಿ ಇಂಪಾರ್ಟೆಂಟ್ ಇದೆಲ್ಲ. ಕೋಆಪರೇಟಿವ್ ಫೆಡರಲಿಸಂ ಬಗ್ಗೆ ನೀತಿ ಆಯೋಗ ಹೇಳುತ್ತೆ, ಅದು ಗೊತ್ತಿರಲಿ. ಅಂದ್ರೆ ಕೆಳ ಹಂತದಿಂದ ಪ್ರತಿಯೊಬ್ಬರ ಒಂದು ಸಲಹೆಯನ್ನು ಬೇಕು ಅಂತ, ಸ್ಟೇಟ್ ಸೆಂಟ್ರಲ್ ಎರಡೂ ಇರಬೇಕು ಅಂತ. ಸೊ ಇವೆಲ್ಲ ಪ್ರಮುಖವಾದ ಪಾಯಿಂಟ್ಸ್ ಹೇಳಿದ್ದೀನಿ ನಾನು, ದಯವಿಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೇನೆ. MG ನರೇಗಾ ಸಂಬಂಧಪಟ್ಟಂತೆ ಕೇಳಿದ್ದಾನೆ. ಪ್ರಮುಖ ಗುಣಲಕ್ಷಣ ಏನು ಅಂತ ಹೇಳ್ತೀರಾ? ಏನಿದು? 100 ದಿನಗಳ ಗ್ರಾಮೀಣ ಜನರಿಗೆ ಕೊಡ್ತಕ್ಕಂತ ಗ್ಯಾರಂಟಿ ಪಾವತಿ ಜಾಬ್ ಇದು ಅಲ್ವಾ ಸರ್? ಇಲ್ಲ ನೋಡಿ, ಮೆಟ್ರೋಪಾಲಿಟನ್ ಅಂತ ಕೊಟ್ಟಿದ್ದಾನೆ 100 ದಿನ. ದಿಸ್ ಇಸ್ ರಾಂಗ್.
ಸಮುದಾಯ ಭಾಗವಹಿಸಿ, ಹೌದು. ಕಮ್ಯುನಿಟಿ ಅಂದ್ರೆ ಕಮ್ಯುನಿಟಿ ಇಸ್ ನಥಿಂಗ್ ಬಟ್ ಪಬ್ಲಿಕ್, ಅಲ್ಲಿನ ಸಮುದಾಯ. ಎಸ್, ಹೌದು. ದುರ್ಬಲ ವರ್ಗ, ಹೌದು ಸರ್. ಬಡವರಿಗೆ, ದುರ್ಬಲ ವರ್ಗದವರಿಗೆ, ಮಹಿಳೆಯರಿಗೆ, ಈ ತರದಕ್ಕೆ SC ST ಇಂಥವ್ರಿಗೆ ಆದ್ಯತೆ ಕೊಡ್ತಾರೆ, ಹೌದು. ಮತ್ತೆ ಗ್ರಾಮೀಣ ಸಭೆಗಳ ಸಕ್ರಿಯ, ಹೌದು. ಗ್ರಾಮೀಣ ಸಭೆಗಳು ಅಂದ್ರೆ ಗ್ರಾಮ ಪಂಚಾಯತಿ ಕೂಡ ಅಲ್ಲಿನ ಡೆವಲಪ್ಮೆಂಟ್ಗೆ ಇದರಲ್ಲಿ ಇರ್ತಕ್ಕಂಥವ್ರನ್ನ ತಗೊಂಡು ಕೆಲಸ ಮಾಡಬೇಕು ಅಂತ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಆಲ್ಸೋ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಪದೇ ಪದೇ ಎಕ್ಸಾಮ್ ಬರ್ತಾರೆ. ಅನ್ಸ್ಕಿಲ್ಡ್ ವರ್ಕರ್ಗೆ, ಸ್ಕಿಲ್ಡ್ ಇರಬೇಕು ಅಂತೇನಿಲ್ಲ, ಅನ್ಸ್ಕಿಲ್ಡ್ ವರ್ಕರ್ಗೆ 100 days ಗ್ಯಾರಂಟೀಸ್ ಜಾಬ್ ಕೊಡ್ತಕ್ಕಂಥ 100 days. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೌಶಲ್ಯ ರಹಿತ ಅವರು ತಗೊಳ್ತಕ್ಕಂಥದ್ದು. ಸೊ ABC ಇಸ್ ದ ರೈಟ್ ಆನ್ಸರ್ ಅಲ್ವಾ? ಯಾವಾಗ ಬಂತು ಹೇಳ್ತೀರಾ? MG ನರೇಗಾ ಯಾವಾಗ ಬಂತು? ಎಷ್ಟನೇ ಹೆಸರು ಬಂತು ಹೇಳಿದ್ರೆ ಫಟಾಫಟ್ ಅಂತ. MG ನರೇಗಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ 2005 ಬಂತು ಅಲ್ವಾ? MG ನರೇಗಾ ಆಕ್ಟ್ ಅಂತಾನೆ ಇದೆ. ಫೈನ್. 1/3 ಆಫ್ ದ ಬೆನಿಫಿಷರಿ ಹ್ಯಾಸ್ ಟು ಬಿ ವುಮೆನ್ ಇರಬೇಕು ಅಂತಾನೆ ಹೇಳುತ್ತೆ ಅದು. ಓಕೆ. ಎಂಪವರ್ಮೆಂಟ್ ಆಫ್ ದ ಸೋಷಿಯಲಿ ಡಿಸ್ಅಡ್ವಾಂಟೇಜ್, ನೋಡಿ ಸೋಷಿಯಲಿ ಡಿಸ್ಅಡ್ವಾಂಟೇಜ್ ಇಲ್ಲಿ enhance to livelihood security of people to guarantee 100 days of wage employment in the financial to rural household whose adult volunteer to be unskilled worker. This is very important. ಅರ್ಥ ಆಯ್ತಲ್ಲ? ಯಾವ್ದ್ರಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾದಲ್ಲಿ ಬರುತ್ತೆ ನೋಡಿ. ಇವೆಲ್ಲ ಎಕ್ಸಾಮ್ ಅಲ್ಲಿ ಯಾಕೆ ಇದೆಲ್ಲ ಇದೆ ನೋಡಿ. ಹೋದ ವರ್ಷ ಎಲ್ಲ ಹೆಂಗ್ ಕೇಳಿದೆ ಗೊತ್ತಾ? MG ನರೇಗಾದು ಏನು ವೇಜಸ್ ಬಗ್ಗೆ ಕೇಳಿದ್ದ. ಯಾಕೆ ಸುದ್ದಿಯಲ್ಲಿತ್ತು ಎಲ್ಲೆಲ್ಲಿ ಎಷ್ಟೆಷ್ಟು ರಾಜ್ಯದಲ್ಲಿ ಜಾಸ್ತಿ ಮಾಡೋದು ಅಂತ. ಸೊ ಇಂಥದ್ದೆಲ್ಲ ಎವರ್ ಗ್ರೀನ್ ಸ್ಕೀಮ್ಸ್ಗಳು ಪದೇ ಪದೇ ಬರ್ತಾ ಇರ್ತವೆ. ಮತ್ತೆ ಕರೆಂಟ್ ಅಫೇರ್ಸ್ ಸ್ಕೀಮ್ಸ್ಗಳಿಗೆ ಒಂದು ವಿಡಿಯೋಗಳನ್ನೇ ಮಾಡಿದೀವಿ ನೋಡಿ, ಪ್ಲೇ ಲಿಸ್ಟೇ ಇದೆ. ಓಕೆ, ನೆಕ್ಸ್ಟ್ ಬರ್ತಾನೆ. 1991 ಆರ್ಥಿಕ ಉದಾರೀಕರಣ ನಂತರದಲ್ಲಿ ಭಾರತದ ಆರ್ಥಿಕ ನೀತಿ ನೋಡಿ. ಇದು ಸ್ವಲ್ಪ ಈಸಿ ಕ್ವಶನ್ ಇದೆ. ಎಕಾನಮಿ ಒಂದಷ್ಟು ಡಿಫಿಕಲ್ಟೀಸ್ ಅಂತಲ್ಲ, ಓದಿದ್ರೆ ಈಸಿ ಇದೆ, ಓದಿಲ್ಲ ಅಂದ್ರೆ ಡಿಫಿಕಲ್ಟೀಸ್ ಅಷ್ಟೇ. 1991 ಏನಾಯ್ತು? LPG ಸಿಸ್ಟಮ್ ಅಂತೀವಿ. LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಲ್ವಾ? ಜಾಗತೀಕರಣ, ಖಾಸಗೀಕರಣ ಹೇಳ್ತೀವಲ್ಲ. ಏನು ಯಾವಾಗ ನಮ್ಮ ಹತ್ರ ಫಾರೆಕ್ಸ್ ಅಲ್ಲಿ ದುಡ್ಡು ಇರಲಿಲ್ಲ, ನಾವೇನ್ ಮಾಡ್ತೀವಿ? ನಮ್ಮ ಭಾರತದ ಮಾರ್ಕೆಟ್ ನ ಓಪನ್ ಮಾಡ್ತೀವಿ. ಅಂದ್ರೆ ಹೊರದೇಶದ FDI ಬರ್ಬೋದು ಅಂತ. ಮೊದಲು ಬಿಡ್ತಿರ್ಲಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ, ರಾಷ್ಟ್ರದಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳಿಗೆ, ಉತ್ಪಾದಕರಿಗೆ ಕಾಂಪಿಟೇಷನ್ ಇರಬಾರ್ದು. ಯಾಕಂದ್ರೆ ಸ್ವತಂತ್ರ ಸಿಕ್ಕಿ ಇನ್ನು ನಮ್ಗೆ 50 ವರ್ಷ ಆಗ್ತಾನೆ, 50 ವರ್ಷ ಆಗ್ತಾ ಇದೆ ಅಂತ ಹೇಳಿ ಅಲ್ವಾ? ಸೊ ಇನ್ನೂ ಆಗಿರ್ಲಿಲ್ವಲ್ಲ, ಹಾಗಾಗಿ 50 ವರ್ಷ ಇನ್ನೂ ಆಗಿಲ್ಲ ಅಂದ್ಬಿಟ್ಟು ಬೇರೆಯವ್ರನ್ನ ಕಾಂಪಿಟೇಷನ್ ನಾವು ಬಂದ್ ಮಾಡಿದ್ವಿ. ಅವಾಗ ಯಾವಾಗ ನಾವು IMF ಅವ್ರ ಹತ್ರ ದುಡ್ಡು ಕೇಳ್ತೀವಿ, ಈಗೇನ್ ಪಾಕಿಸ್ತಾನ ಸ್ಥಿತಿ ಆಗಿದೆ, ಅಷ್ಟೊಂದು ಖರಾಬ್ ಆಗಿಲ್ಲ, ಅದ್ರ ಹತ್ರ ಆಗಿತ್ತು. ಸೊ ಅವಾಗ ದುಡ್ಡೇ ಇರಲಿಲ್ಲ, ಏನಾಗುತ್ತೆ? ಅವಾಗ ಓಪನ್ ಮಾಡ್ತೀವಿ ಮಾರ್ಕೆಟ್. ಅಂದ್ರೆ ರಫ್ತು ಆಧಾರಿತ, ರಫ್ತು ಮಾಡಬಹುದು, ಆಮದು ಮಾಡಬಹುದು, ಮತ್ತೆ ವಿದೇಶಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ಇದು ಆಮದು ವಸ್ತುಗಳ ಉಪಯೋಗ ದೇಶದಲ್ಲಿ ಪ್ರೋತ್ಸಾಹಿಸುವುದು. ಎಂಕರೇಜಿಂಗ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಲ್ಲ. ಇಟ್ ಈಸ್ ಪ್ರಮೋಟಿಂಗ್ ಎಕ್ಸ್ಪೋರ್ಟ್ ಲೆಡ್ ಗ್ರೋತ್. ಫಾರಿನ್ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದೊಂದು ನೋಡ್ಕೊಂಡ್ರೆ ಸಾಕು. ಇದೊಂದು ಪಾಯಿಂಟ್ ಇದೆಯಲ್ಲ, ಟಿಕ್ ಹಾಕ್ಬಿಡ್ಬೋದು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಅಂತ. ಇದಂತೂ ಅಲ್ವೇ ಅಲ್ಲ. ಆಪ್ಷನ್ 3 ರಾಜನಿರ್ದೇಶಕ ತತ್ವಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಲ್ವಾ? ಪೊಲಿಟಿಕಲ್ ಎಕನಾಮಿಕ್ ಏನ್ ಸಂಬಂಧ ಇಲ್ಲಿ? ಫೈನ್. ಮೂವ್ ಟು ನೆಕ್ಸ್ಟ್ ಕ್ವಶನ್ ಬನ್ನಿ ಸ್ನೇಹಿತರೆ. ಓಕೆ, ಇದು ಸಿಂಪಲ್ ಕ್ವಶನ್. ಜನಸಂಖ್ಯಾ ಶ್ರೇಣಿ ಆಧಾರದ ಮೇಲೆ ಜನರ ವಸತಿ ಆರೋಹಣ ಕ್ರಮದಲ್ಲಿ ಜೋಡಿಸಿ. ನೋಡಿ, ಇವೆಲ್ಲ ಇದೆಯಲ್ಲ, ಇದೆಲ್ಲ ಈಸಿ ಕ್ವಶನ್ಸ್. ಇವೆಲ್ಲ ನೀವು ಕಾಮನ್ ಸೆನ್ಸ್ ಯೂಸ್ ಮಾಡ್ತಕ್ಕಂಥದ್ದು. ನಿಮ್ಗೆ ಗೊತ್ತಿದೆ, ಫಸ್ಟ್ ಹಳ್ಳಿ ಜನಸಂಖ್ಯೆ ಕಮ್ಮಿ ಇದೆ. ಅದು ಬಿಟ್ರೆ ಪಟ್ಟಣ ಅಂತ ಬರುತ್ತೆ. ಇಲ್ಲಿ ಪಟ್ಟಣ ಇದೆಯಾ? ಎಸ್ ಇದೆ. ಪಟ್ಟಣ ಪಂಚಾಯತಿ ಅಂತೀವಿ. ಇದು ಪಟ್ಟಣ ಆದ್ಮೇಲೆ ನಿಮಗೆ ಮಧ್ಯಂತರ ಪಟ್ಟಣಗಳು, ಇಂಟರ್ಮೀಡಿಯೇಟ್ ಅಂದ್ರೆ ಒಂದು ಸ್ಮಾಲ್ ಟೌನ್ ಇರುತ್ತೆ. ಸ್ಮಾಲ್ ಟೌನ್ ಇದೊಂದು ಸಿಟಿ ಇರುತ್ತೆ. ಈ ಸಿಟಿ ಔಟರ್ ಅಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಗಳು ಇರ್ತವೆ. ಸಿಟಿ ಮಧ್ಯದಲ್ಲಿ ಅಂತ ಇರಲ್ಲ. ಸೊ ಇಲ್ಲಿಂದ ಸ್ಮಾಲ್ ಟೌನ್ ಇಂದ ಇಲ್ಲಿಗೆ ಬರ್ತಾರೆ. ಫಸ್ಟ್ ದಿಸ್ ಇಸ್ ಇಂಟರ್ಮೀಡಿಯೇಟ್ ಸಿಟಿ ಅಂತೀವಿ, ಮಧ್ಯಂತರ ಪಟ್ಟಣ ಅಂತೀವಿ ಅಲ್ವಾ ಸರ್? ಇಲ್ಲೂ ಕೂಡ ನಿಮಗೆ ಪಟ್ಟಣ ತರ ಇರುತ್ತೆ, ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಪಟ್ಟಣಕ್ಕಿಂತ ಸಿಟಿಗಿಂತ ಸ್ವಲ್ಪ ಔಟರ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಕರಿತೀವಿ. ಅಲ್ಲೆಲ್ಲ ಕೆಲಸ, ಅಲ್ಲೆಲ್ಲ ನಿಮ್ಗೆ ಏನಾಗುತ್ತೆ, ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ನಿಮಗೆ ಹೆಚ್ಚು ಬಾಡಿಗೆಗಳು ಕೂಡ ಇರ್ತಾರೆ. ಕಮ್ಮಿ ಬಾಡಿಗೆ ರೇಟ್ ಇರುತ್ತೆ, ಯಾಕಂದ್ರೆ ಸಿಟಿನ ದೂರ ಇರುತ್ತೆ. ಬಟ್ ಇದು ಕೂಡ ಒಂದು ಸಿಟಿ ರೀತಿನೇ, ಅಂದ್ರೆ ಮಧ್ಯಂತರ ಪಟ್ಟಣ. ಇದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ ಅನ್ನೋ ರೀತಿ, ಯಾಕಂದ್ರೆ ಅಲ್ಲ ಇಂಡಸ್ಟ್ರಿಯಲ್ ಇರೋದ್ರಿಂದ ಅಲ್ಲ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರುತ್ತೆ. ಎಸ್, ಇದಾದ್ಮೇಲೆ 1 ಲಕ್ಷ ನಗರ. ಓಕೆ, ಸ್ಮಾಲ್ ಸಿಟಿಗೆ ಬರ್ತೀವಿ ಅಲ್ವಾ? ಅದಾದ್ಮೇಲೆ ಮೆಗಾ ಸಿಟಿಗೆ ಬರ್ತೀವಿ ಅಲ್ವಾ ಸರ್? ಅದಾದ್ಮೇಲೆ ಮೆಟ್ರೋಪಾಲಿಟನ್ ಸಿಟಿ ಬರ್ತೀವಿ. ಸೊ ಹಾಗಾದ್ರೆ ಯಾವುದು? DECAB ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1. ಓಕೆ, ಫೈನ್. Shall we move to next question? Yes. SAARC, ASEAN, OPEC, EU.
ನೋಡಿ ಇದು ಎಗೇನ್ ಸುದ್ದಿಲಿತ್ತು, ಆಸಿಯನ್ ಸುದ್ದಿಲಿತ್ತು, ಇತ್ತೀಚೆಗೆ ಆಯ್ತಲ್ಲ ಈಗ ರೀಸೆಂಟ್ ಆಗಿ ಆಸಿಯನ್ ಬಗ್ಗೆ 1 or 2 months ಬ್ಯಾಕ್ ಕರೆಂಟ್ ಅಫೇರ್ ಇದು ಎಲ್ಲ ಇತ್ತು. ಅದರ ಒಂದು ಸಮ್ಮಿಟ್ ಕೋಲಾಲಂಪುರ್, ಮಲೇಷಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಒಂದು ಹೊಸ ರಾಷ್ಟ್ರ ಬೇರೆ ಜಾಯಿನ್ ಆಗುತ್ತೆ ಇಲ್ಲಿಗೆ. ಎಷ್ಟು ಒಟ್ಟು 11 ಆಗ್ತದೆ. 11 ರಾಷ್ಟ್ರಗಳಾಗ್ತವೆ ಆಸಿಯನ್ ಗ್ರೂಪ್ಗೆ. ನೋಡಿ ಇವೆಲ್ಲ ಇದೆಯಲ್ಲ ನಿಮಗೆ ಎಕ್ಸಾಮ್ ಅಲ್ಲಿ, ಇದು ಸಿಂಪಲ್ ಕ್ವಶನ್, ಇದು ಏನು ಕೊಟ್ಟಿಲ್ಲ ಕ್ವಶನ್, ಇದು ಯಾಕೆ ಬಂತು ಅಂತ ಹೇಳಿದೆ ಅಷ್ಟೇ. ಇಲ್ಲಿ ನಾನು ಒಪೆಕ್ ಕೂಡ ಇತ್ತು ಸುದ್ದಿಯಲ್ಲಿ. ಇವೆಲ್ಲ ನಾವು ವೀಕ್ಲಿ ಕರೆಂಟ್ ಅಫೇರ್ ಮಾಡಿದೀವಿ, ಮಂತ್ಲಿ ಕರೆಂಟ್ ಅಫೇರ್ ಅಲ್ಲೂ ಇದೆ. ಇಲ್ಲಿ ನಾನು ಪ್ರಮುಖವಾಗಿ ಏನ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದು ಕ್ವಶನ್ ಈಸಿ, ಬಟ್ ನಿಮ್ಗೆ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟಿನ ಕೇಳಬಹುದು. ಯಾವ್ದು ಜಾಯ್ನ್ ಆಯ್ತು, ಆಸಿಯನ್ ಬಗ್ಗೆ ಯಾವಾಗ ಸ್ಟಾರ್ಟ್ ಆಯ್ತು, ಓಕೆ, ಯಾವ ಒಂದು ಡಿಕ್ಲರೇಷನ್ ಮೇಲೆ ಸ್ಟಾರ್ಟ್ ಆಯ್ತು, ಯಾವ ವರ್ಷದಲ್ಲಿ, ಫೌಂಡಿಂಗ್ ಮೆಂಬರ್ಸ್ ಯಾರು, ಸಾರ್ಕ್ ಬಿಡಿ, ಸಾರ್ಕ್ ಅಂತೂ ಅದು ನಾನ್ ಆಕ್ಟಿವ್, ಇನ್ಆಕ್ಟಿವ್ ಆಗಿ ಕೂತ್ಕೊಂಡಿದೆ ಸಾರ್ಕ್ ಅಲ್ವಾ. ಏನದು ಸಾರ್ಕ್ ಅಂತಕ್ಕಂಥದ್ದು, ಏನು ಸೌತ್ ಏಷ್ಯಾ ಅಲ್ವಾ, ಸೌತ್ ಏಷ್ಯಾ ಎಲ್ಲಿದೆ, ದಕ್ಷಿಣ ಏಷ್ಯಾ. ಏನ್ ಸಾತು ಆಸಿಯನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯಾ ಆಗ್ನೇಯ ಏಷ್ಯಾ ಎಲ್ಲಿದೆ ನೋಡಿ. ಎಗೆ 1 ಬಿಗೆ 4 ಎಲ್ಲಿದೆ, ಎಗೆ 1 ಬಿಗೆ 4, ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ಆಸಿಯನ್ ಅಂತಕ್ಕಂಥದ್ದು ಆಗಸ್ಟ್ 1967 ಬ್ಯಾಂಕಾಕ್ ಡಿಕ್ಲರೇಷನ್ ಮುಖಾಂತರ ಬರ್ತದೆ. ಫೌಂಡಿಂಗ್ ಮೆಂಬರ್ಸ್ ಇಂಡೋನೇಷಿಯಾ, ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್ ಅಂಡ್ ಥೈಲ್ಯಾಂಡ್ ಆಗಿರ್ತಾರೆ. ಒನ್ ವಿಷನ್ ಒನ್ ಐಡೆಂಟಿಟಿ ಅಂತ ಹೇಳಿ ಆಸಿಯನ್. ಇತ್ತೀಚೆಗೆ ಟಿಮೋರ್ ಲೆಸ್ಟೆ ಜಾಯ್ನ್ ಆಯ್ತು, ಈಗೇನು ಮಲೇಷಿಯಾ ಕೋಲಾಲಂಪುರ್ ಅಲ್ಲಿ ಆಯ್ತಲ್ಲ. ಅಂಡ್ ಸಾರ್ಕ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ ಅಂಡ್ ಶ್ರೀಲಂಕಾ ಮೆಂಬರ್ಸ್. 2007ರಲ್ಲಿ ಅಫ್ಘಾನಿಸ್ತಾನ ಆಡ್ ಆಗಿದ್ದು ಇದಕ್ಕೆ. ಎಸ್ಟಾಬ್ಲಿಷ್ಡ್ 1985 ಎಸ್ಟಾಬ್ಲಿಷ್ ಆಗಿರೋದು. ಇದರ ಒಂದು ಸೆಕ್ರೆಟರಿಯೇಟ್ ಆಫೀಸ್ ಬಂದು ಕಠ್ಮಂಡು ನೇಪಾಳದಲ್ಲಿದೆ. ಆಸಿಯನ್ ಸೆಕ್ರೆಟರಿಯೇಟ್ ಆಫೀಸ್ ಅಂದ್ರೆ ಅದರ ಹೆಡ್ ಕ್ವಾರ್ಟರ್ಸ್ ಅಂತ ಏನ್ ಕರ್ತದೆ ಜಕಾರ್ತಾ ಇಂಡೋನೇಷ್ಯಾದಲ್ಲಿದೆ. ನೋಡಿ ಇವೆಲ್ಲ ಇದೆಲ್ಲ ಏನ್ ಬೇಕಾದ್ರೂ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಸುದ್ದಿಯಲ್ಲಿದೆ. ಇದು ಸಿಂಪಲ್ ಕ್ವಶನ್ ಕೇಳಿದ್ದಾನೆ, ಜಸ್ಟ್ ನಿಮಗೆ ಡೆಫಿನಿಷನ್ಸ್ ಕೇಳಿದಾನೆ. ಅಂದ್ರೆ ಒಪೆಕ್ ಅಂದ್ರೇನು, ಅಸೋಸಿಯೇಷನ್ ಆಫ್ ಏನದು ಒಪೆಕ್, ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಪೆಕ್ ಪೆಟ್ರೋಲಿಯಂ ನೀತಿಗಳನ್ನು ನೋಡಿ. ಒಪೆಕ್ ಇಸ್ ದ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಈಗ ಅಟ್ ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ ಇಲ್ಲಿ ಕೊಟ್ಟಿದ್ದೀನಿ. ಅಂದ್ರೆ ಇವೆಲ್ಲ ಹೆಂಗ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಅಂದ್ರೆ ಈಸಿ ಇದೆ, ಈ ಕ್ವಶನ್ ಈಸಿ ಇದೆ, ಬಟ್ ಹಿಂಗೆ ಕೇಳಬೇಕು ಅಂತಿಲ್ಲ, ಇದ್ರನ್ನ ಸ್ವಲ್ಪ ಡಿಫಿಕಲ್ಟಿನೂ ಮಾಡ್ಬೋದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಎಕ್ಸಾಮ್ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ. ಸೊ ಈ ಅಂದ್ರೆ ಯುರೋಪ್ ಬಗ್ಗೆ ಕಾಮ್ ಕದಮ್ ನಾಟಕ್ ಬಂದು ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಕ್ವಶನ್ಸ್ ಇದು GK ಆಗ್ಲಿ ಸ್ನೇಹಿತರೆ, ತುಂಬಾ ಡಿಫಿಕಲ್ಟಿ ಅಂದ್ರೆ ನಾನು ತುಂಬಾ ಅಟೆಂಡ್ ಮಾಡಕ್ಕೆ ಆಗಲ್ಲ. KS IS ಲೆವೆಲ್ ಹಂಗಂತ ಇರಲಿಲ್ಲ. ಓಕೆ, ಯಾಕಂದ್ರೆ ಕ್ವಶನ್ ಲೆಂತಿ ಇದೆ, ಸಾಲ್ವ್ ಮಾಡ್ಬೇಕಾದ್ರೆ ಓದ್ಬೇಕು, ಅರ್ಥ ಮಾಡ್ಕೋಬೇಕು, ಅದು ಲೆಂತಿ ಇದೆ, ಬಟ್ ಮಾಡ್ರೇಟ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಇದು ನೋಡಿ, ಇದು ಅಂತ ಈಸಿ ಕ್ವಶನ್. ಒಂದ್ ಸೆಕೆಂಡ್ ಅಣ್ಣ, ಇಲ್ಲಿ ಯಾವುದು ನೋಡಿ ದಯವಿಟ್ಟು, ಇಲ್ಲಿ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ ಏನಿದೆ, ಗ್ಲೋಬಲ್ ಎಜುಕೇಶನ್ ಮಾನಿಟರಿಂಗ್ ರಿಪೋರ್ಟ್ ಏನಿದೆ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಏನಿದೆ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಏನಿದೆ, ಇವೆಲ್ಲ ಗೊತ್ತಿಲ್ಲ ಅನ್ಕೊಳ್ಳಿ. ಇವೆಲ್ಲ ಗೊತ್ತಿಲ್ಲ ಸರ್, ಬಟ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತ ವೆರಿ ಫೇಮಸ್, ಇದು ಗೊತ್ತಿರಬೇಕು. ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ವೆರಿ ಫೇಮಸ್. ಇವೆರಡು ಬೇಡ ಸರ್, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಗೊತ್ತಿದೆಯಲ್ಲ ನಿಮ್ಗೆ, IMF ಅಂತ. ಡಿಗೆ ಯಾವುದು 3, ಡಿಗೆ 3 ಎಲ್ಲಿದೆ ಸರ್, ಡಿಗೆ 3 ಇದೊಂದೇ ಇರೋದು, ಡಿಗೆ 3 ನೋಡಿದ್ರ. ಇದನ್ನ ಹೇಳ್ತಾ ಇರೋದು, ಕ್ವಶನ್ ಈಸಿ ಇದೆ, ನನ್ನ ಆಪ್ಷನ್ಸ್ ಈಸಿ. ಪದೇ ನಾವು GK ಸೀರೀಸ್ ಮಾಡ್ಬೇಕಾದ್ರೆ ಪದೇ ಡೈಲಿ ಹೇಳ್ತಾ ಇರ್ತೀನಿ. ನಾನು ಏನ್ ಹೇಳ್ತಾ ಇರ್ತೀನಿ ಸರ್, ಕ್ವಶನ್ ಡಿಫಿಕಲ್ಟಿ ಇದ್ರೆ KPSC ಆಗ್ಲಿ KE ಆಗ್ಲಿ ನಿಮ್ಗೆ ಆಪ್ಷನ್ಸ್ ಈಸಿ ಕೊಟ್ಟಿರ್ತಾನೆ. 1 or 2 ಮ್ಯಾಕ್ಸಿಮಮ್ ತಿಳ್ಕೊ, ಎಲ್ಲ ಒಂದೊಂದ್ ಕಡೆ 3-4 ಗೊತ್ತಿರಬೇಕು. ಮ್ಯಾಕ್ಸಿಮಮ್ ಕ್ವಶನ್ಸ್ 1 or 2 ಆಪ್ಷನ್ಸ್ ಅಲ್ಲಿ ಕಂಡುಹಿಡಿಯಬಹುದು. ಇದು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್, ವರ್ಲ್ಡ್ ಬ್ಯಾಂಕ್ ಮಾಡೋದು, ಇದಂತೂ ಒಂದಷ್ಟು ಜನ ಗೊತ್ತಿರಲೇಬೇಕು. ನೋಡಿ ಈ ರಿಪೋರ್ಟ್ ಗಳೆಲ್ಲ ನಾವು ಹೆಚ್ಚಾಗಿ ನಾವು ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಯಾವುದೇ ಎಲ್ಲೋ ಒಂದೊಂದು ಮಿಸ್ ಆಗಿರುತ್ತೆ ಅಷ್ಟೇ. 1%, 99% ಕವರ್ ಮಾಡಿರ್ತೀವಿ ನಾವು. ಅರ್ಥ ಆಗ್ತಿದೆಯಲ್ಲ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಇದಂತೂ ನಾನು ಹೇಳಿದ್ದೆ, GST ಬಗ್ಗೆ ಬರ್ತದೆ ಎಕ್ಸಾಮ್ ಅಲ್ಲಿ. 0% GST, 5% GST ಯಾವ್ದು ನೋಡ್ಕೊಳ್ಳಿ. ನಾನು ಲಿಸ್ಟು ಕೊಟ್ಟಿದ್ದೆ, ನಾನು GK ಸೀರೀಸ್ ಅಲ್ಲೂ ಕೂಡ ಹೇಳಿದ್ದೆ, ನಾನು ಕರೆಂಟ್ ಅಫೇರ್ ತಗೊಂಡು ಮಾಡಿದ್ದೆ ಕೂಡ. ನೋಡಿ ಕೇಳಿದ್ದೇನೆ, ಭಾರತ ರಾಷ್ಟ್ರ ಧ್ವಜ ನೋಡಿ, ಧ್ವಜ ಇದು ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಈಗ ಭಾರತ ರಾಷ್ಟ್ರ ಧ್ವಜ ಎಲ್ರು ಕೊಳ್ಕೋಬೇಕು, ಎಲ್ರಿಗೂ ಹಾಸ್ಟ್ ಮಾಡ್ಬೇಕು ಅಂತ ಇರ್ಬೇಕಾದ್ರೆ ಇದಕ್ಕೆ ಯಾವನಾರು ಹಾಕ್ತಾನ GST? ಹಾಕಲ್ಲ, 0% ಇದು. ಇಲ್ಲಿ ಕೇಳಿದ್ರೆ ಮೇಲೆ ಎಷ್ಟು ವಸ್ತುಗಳು GST 0% ವ್ಯಾಪ್ತಿಗೆ ಬರುತ್ತೆ ಅಂತ. ಸೆಪ್ಟೆಂಬರ್ 2025 ತಂದಿರಲ್ವಾ ನಿಮಗೆ, GST ರೆಡ್ಯೂಸ್ ಮಾಡಿದ್ರು ಸ್ಲ್ಯಾಬ್ನ ಅಲ್ವಾ.
ಇನ್ನು ಫುಡ್ ಪ್ರಾಡಕ್ಟ್ಸ್ಗಳು ಅತಿ ಹೆಚ್ಚು ಉಷ್ಣತೆ UUHT ಹಾಲು ಅದು 0% ಮಾಡಿದ್ರು, ಪೆನ್ಸಿಲ್ ಅದು 0% ಮಾಡಿದ್ರು, ವೈಯಕ್ತಿಕ ಇದು 0% ಮಾಡಿದ್ರು, ಹನಿ ನೀರಾವರಿ ವ್ಯವಸ್ಥೆ ಸ್ಪ್ರಿಂಕ್ಲರ್ಗೆ 5% ಏನೋ ಇದೆ. ಅಂದ್ರೆ ಇದೊಂದಿಲ್ಲ. ಅಂದ್ರೆ ಆಪ್ಷನ್ ಎ ಕರೆಕ್ಟ್, ಬಿ ಸಿ ಡಿ ಕರೆಕ್ಟ್. ಅಂದ್ರೆ ಕೇವಲ 4 ಮಾತ್ರ. ಈ ತಪ್ಪು. ಐ ವಿಲ್ ಶೋ ಯು. ಫುಡ್ ಅಂಡ್ ಡೈರಿಲಿ ಅನ್ಪ್ರೋಸೆಸ್ಡ್ ಅಂತ ಏನಿದೆ ಅದು ಆಗಿರ್ಬೋದು. ಪಾಶ್ಚರೈಸ್ಡ್ UHT ಇದಕ್ಕೂ ಕೂಡ ಮೊದಲು ಜಾಸ್ತಿ ಇತ್ತು, ಈಗ 0% ತಂದಿಟ್ಟಿದ್ದಾರೆ. ಮೊದಲೆಲ್ಲ ಇದಕ್ಕೆಲ್ಲ ಕರಡಿಗೆಲ್ಲ ಹಾಕಿದ್ರಲ್ಲ, ಇವೆಲ್ಲ ಕಮ್ಮಿ ಮಾಡೋದು ಅದನ್ನೆಲ್ಲ ಅಲ್ವಾ. ಪಾಪಡ್, ಬ್ರೆಡ್, ಪಿಜ್ಜಾ, ಬೇಸ್ ಇವಕ್ಕೆಲ್ಲ ಕಮ್ಮಿ ಮಾಡಿದ್ರು. ಹಾಗೆ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಕೂಡ 0% ಇದೆ, ನಿಲ್ GST. ಇನ್ನು ಎಜುಕೇಶನ್ ಸ್ಟೇಜ್ ಬಂದ್ರೆ ಪ್ರಿಂಟೆಡ್ ಬುಕ್ಸ್ ಆಗಿರೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಪೆನ್ಸಿಲ್, ಎರೇಸರ್, ಶಾರ್ಪ್ನರ್ ಇದಕ್ಕೆಲ್ಲ ಕೂಡ ಚಾಕ್ ಸ್ಟಿಕ್ಸ್, ಮ್ಯಾಪ್ಸ್ ಇದಕ್ಕೆಲ್ಲ 0% ಇದೆ. ಹೆಲ್ತ್ ಕೇರ್ ಸರ್ವಿಸ್ ಬಂದ್ರು ಕೂಡ ಅಷ್ಟೇ. ಇಲ್ಲಿ ಆಂಬ್ಯುಲೆನ್ಸ್ ಸರ್ವಿಸ್ ಆಗಿರೋದು, ಇಂಡಿವಿಜುವಲ್ ಲೈಫ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಮೆಡಿಕಲ್ ಸರ್ವಿಸ್ ಪ್ರೊವೈಡೆಡ್ ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್, ಓಕೆ, ಅದು ಕೂಡ 5,000 ಪರ್ ಡೇ ಕಿಂತ ಕಮ್ಮಿ ಇರೋದಕ್ಕೆ ಇನ್ಕ್ಲೂಡಿಂಗ್ ICU 0% ಮಾಡಿದ್ದಾರೆ. ಡ್ರಿಪ್ ಇರಿಗೇಷನ್ 12 ಇಂದ 5% ರೆಡ್ಯೂಸ್ ಮಾಡಿದ್ದಾರೆ. ಸೊ ಹಂಗಾಗಿ ಇದೊಂದಿಲ್ಲ. ಯಾವುದೋ ಆಪ್ಷನ್ ಇ ತಪ್ಪು. ಇನ್ನು 4 ಸರಿ ಮೇಲ್ಗಡೆ. ಹಾಗಾಗಿ ಕೇವಲ 4 ಮಾತ್ರ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್ ಬರೋಣ. ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. PM ಧನ್ ಧಾನ್ಯ ಕೃಷಿ ಯೋಜನೆಯ ಪ್ರಮುಖ ಉದ್ದೇಶವೇನು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಬಜೆಟ್ ಅಲ್ಲೂ ಹಾಕಿದ್ರು, ಇದು ಬಜೆಟ್ ಅಲ್ಲೂ ಕೂಡ ಮೆನ್ಷನ್ ಆಗಿತ್ತು 2025-24 ಬಜೆಟ್ ಅಲ್ಲಿ ಕೂಡ ಇತ್ತಿದು. ಇದೇನು ಅಂದ್ರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಏನೋ ನೀತಿ ಆಯೋಗ ಮಾಡಿತ್ತಲ್ಲ, ಒಂದು 100 ಡಿಸ್ಟ್ರಿಕ್ಟ್ ನ ತಗೊಂಡು ಡೆವಲಪ್ ಮಾಡಬೇಕು ಅಂತ ಹೇಳಿ. ಅದೇ ತರ ಇದು ಕೂಡ 100 ಹಿಂದುಳಿದ ಕೃಷಿಯಲ್ಲಿ ಇರ್ತಕ್ಕಂಥದನ್ನ ತಗೊಂಡು ಅದನ್ನ ಅಚೀವ್ ಮಾಡಿ ಅದನ್ನ ಆಮೇಲೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದೇ ಇದು ಕೂಡ PM ಧನ್ ಧಾನ್ಯ ಕೃಷಿ ಯೋಜನಾ. ಇಲ್ಲಿ ಏನಿದೆ ಆಪ್ಷನ್, ಕೃಷಿ ಮೇಲಿನ ಅವಲಂಬನೆ. ನೋಡಿ, ಇದು ತಪ್ಪು. ನೋಡಿದ ತಕ್ಷಣ ಹೇಳ್ಬೋದು ಕೃಷಿ ಧನ ಧಾನ್ಯ ಅಂತಂದ್ರೆ ನೀವು ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದೆ, ಹೊರತು ಕಮ್ಮಿ ಮಾಡಿ ಅಂತ ಹೇಳ್ತಾ ಇದ್ದಾನ. ಕಾಮನ್ ಸೆನ್ಸ್ ಇದು ತಪ್ಪು. ಬಹುಬೆಳೆ ವ್ಯವಸ್ಥೆಯನ್ನು ಮತ್ತು ಸುಸ್ಥಿರ ಕೃಷಿ ಅಭಿವೃದ್ಧಿ ಪ್ರೋತ್ಸಾಹ. ಹೌದು ಸರ್. ಮಲ್ಟಿ ಕ್ರಾಪ್ ಎನ್ಕರೇಜ್ ಮಾಡಬೇಕು. ಡೈವರ್ಸಿಫಿಕೇಶನ್ ಸಸ್ಟೈನಬಲ್ ಆಗಿ ಮಾಡಬೇಕು. ಎಸ್. ಪಂಚಾಯತ್ ಮತ್ತು ಬ್ಲಾಕ್ ಅಂತೇಳಿ ಕೂಲೋತ್ತರ ದಸ್ತಾನ ಸಾಮರ್ಥ್ಯ ಹೆಚ್ಚಿಸುವುದು. ಹೌದು ಸರ್. ಓಕೆ. ಪೋಸ್ಟ್ ಹಾರ್ವೆಸ್ಟಿಂಗ್ ಸ್ಟೋರೇಜ್ ನ ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು, ಒಂದು ಡ್ರೈ ಯೂನಿಟ್ಗಳಾಗಿರ್ಬೋದು. ಸ್ಥಿರ ನೀರಿನ ಲಭ್ಯತೆ, ನೀರಾವರಿ ಮೂಲಸೌಕರ್ಯ. ಹೌದು. ಇರಿಗೇಷನ್ ಕೊಡಬೇಕು. ರೈತರಿಗೆ ದೀರ್ಘಾವಧಿ ಅಲ್ಪಾವಧಿ ಕೃಷಿ. ಹೌದು, ಇದು ಕರೆಕ್ಟು. ಸೊ ಈ ಕೇವಲ 4 ಹೇಳಿಕೆಗಳು ಸರಿಯಾಗಿದೆ. ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಕೇಳಿದ್ರೆ ಆಪ್ಷನ್ 1 ಮಾತ್ರ ತಪ್ಪು. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ 100 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಏನಿದೆ ಅದೇ ತರ ಅಗ್ರಿಕಲ್ಚರ್ ಡಿಸ್ಟ್ರಿಕ್ಟ್ ಮಾಡಬೇಕು ಅಂತ ಹೇಳಿ ಇದನ್ನ ಯೂನಿಯನ್ ಬಜೆಟ್ 2025 ತರ್ತಾರೆ. ಇದು ಪರ್ಪಸ್ ಆಫ್ ದಿಸ್ ಏನು? ಇಟ್ ಈಸ್ ಎನ್ಹಾನ್ಸಿಂಗ್ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ, ಪ್ರಮೋಟ್ ಕ್ರಾಪ್ ಡೈವರ್ಸಿಫಿಕೇಶನ್, ಪೋಸ್ಟ್ ಹಾರ್ವೆಸ್ಟ್ ಸ್ಟೋರೇಜ್ ಆಗಿರ್ಬೋದು, ಸಪೋರ್ಟ್ ವುಮನ್, ಯೂತ್ ಅಂಡ್ ಅಲೈಡ್ ಸೆಕ್ಟರ್ಸ್ ಗಳಿಗೆ ಕೂಡ ಸಪೋರ್ಟ್ ಮಾಡೋದು, ಡೈರಿ, ಫಿಶರೀಸ್, ಪೋಲ್ಟ್ರಿ, ಆ ತರ. ಸೆಲ್ಫ್ ಸಫಿಶಿಯನ್ಸ್ ಇನ್ ಫುಡ್ ಗ್ರೈನ್, ಇರಿಗೇಷನ್ ಇನ್ಫ್ರಾಸ್ಟ್ರಕ್ಚರ್, ನೀರಾವರಿ, ಲಾಂಗ್ ಟರ್ಮ್ ಅಂಡ್ ಮೀಡಿಯಂ ಟರ್ಮ್, ಶಾರ್ಟ್ ಟರ್ಮ್ ಅಗ್ರಿಕಲ್ಚರ್ ಕ್ರೆಡಿಟ್ ಕೊಡ್ತಕ್ಕಂಥದ್ದು. ಓಕೆ. ಸೊ ಅಲ್ಲಿ ಅರ್ಥ ಆಗ್ತಿದೆಯಲ್ಲ. ಸೊ ಎಲ್ಲ ಆಪ್ಷನ್ಸ್ ಕರೆಕ್ಟ್ ಎಕ್ಸೆಪ್ಟ್ ಆಪ್ಷನ್ ಎ. ಸೊ ಹಂಗಾರೆ 5 ಆಪ್ಷನ್ ಇದೆ, 4 ಮಾತ್ರ ಸರಿ. ಯಾವ್ದು ಅಂದ್ರೆ BCDE. ಅರ್ಥ ಆಯ್ತಲ್ಲ? BCDE. ಫೈನ್ ಸರ್. ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಬನ್ನಿ. ಇದು ಅಂತ ಅಲ್ಟಿಮೇಟ್ ಆಗಿದೆ. ಇದಕ್ಕೂ ಅಷ್ಟೇ ಬಾಂಡ್ಗಳ ಬಗ್ಗೆ ನಾವು ಎಷ್ಟೊಂದು ಸಲ ಹೇಳಿದೀವಿ, ಶೇರ್ಸ್ ಬಗ್ಗೆ ಎಷ್ಟೊಂದು ಕ್ವಶನ್ ಮಾಡಿದೀವಿ ನಾವು. ಬಾಂಡ್ಗಳಂದ್ರೆ ಏನು? ಬಾಂಡ್ ಇಸ್ ಡೆಟ್ ಅಂತ ಕರಿತೀವಿ ಅಲ್ವಾ ಸರ್? ಬಾಂಡ್ ಅಂದ್ರೆ ಸಾಲ ಪತ್ರಗಳ ತರ. ಇದು ಹೆಂಗೆ ಅಂದ್ರೆ, ಸಾಲ ಪತ್ರ ಯಾವ ತರ ಅಂದ್ರೆ, ಸರ್ಕಾರ ಮತ್ತೆ ಪಬ್ಲಿಕ್ ಸೆಕ್ಟರ್ಸ್ ಅಂತ ಏನ್ ಕರಿತೀವಿ, ಬ್ಯಾಂಕ್ಸ್ ಅಥವಾ ಸರ್ಕಾರ ಬಾಂಡ್ಗಳು. ಈಗ ನೀವು ಹೋಗ್ತೀರಾ, ಈಗ ದುಡ್ಡು ಕೊಡ್ತೀರಾ, ಅಂದ್ರೆ ದುಡ್ಡು ಕೊಟ್ಬಿಟ್ಟು ಬಾಂಡ್ ತೆಗೆದು 3 ವರ್ಷ 2 ವರ್ಷ ಅಥವಾ ಸರ್ಕಾರ ಬಾಂಡ್ ಬಿಡುಗಡೆ ಮಾಡ್ಬೋದು, ಅದಕ್ಕೆ ಇನ್ವೆಸ್ಟ್ ಮಾಡ್ತೀರಾ. ಅಂದ್ರೆ ಸರ್ಕಾರ ಸಾಲ, ಓಕೆ, ಡೆಟ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಯಾರಿಗೆ? ಪಬ್ಲಿಕ್ ಸೆಕ್ಟರ್ಗೆ, ಗೌರ್ಮೆಂಟ್ಗೆ. ಸೊ ಡೆಟ್ ಅಂದ್ರೆ ಸಾಲ, ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಬಾಂಡ್ಗಳು ಏನ್ ಮಾಡ್ತದೆ ಅಂದ್ರೆ, ನೀವು ಏನೋ ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳಿದ್ರೆ, ಬ್ಯಾಂಕ್ ಅಲ್ಲಿ ಹೋಗಿ ನೀವು ಇಷ್ಟು ವರ್ಷಕ್ಕೆ ಅಂತ ಫಿಕ್ಸ್ ಡೆಪಾಸಿಟ್ ಅಂತ ಇಡ್ತೀರಾ, ಬಾಂಡ್ ಕೊಡ್ತಾರೆ ಅವ್ರು ನಿಮಗೆ. 1 ವರ್ಷದ 34 ದಿನ ಅಥವಾ 1 ವರ್ಷದ 3 ತಿಂಗಳು 2 ತಿಂಗಳು ಏನಿದೆ ಅದು 500 ದಿನ. ಅಂದ್ರೆ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ಡ್ ಆಗಿರುತ್ತೆ. ಅವಧಿ ಪೂರ್ಣ ಮೆಚುರಿಟಿಗಳು ನಿರ್ದಿಷ್ಟ. ಮೊದಲೇ ಆಯ್ತಾ ನಿಮಗೆ ಬಾಂಡ್ಗಳು ತಗೋಬೇಕಾದ್ರೆ ಇಷ್ಟ ಅವಧಿಗೆ ಇಷ್ಟು % ಆಫ್ ರೇಟ್ ಆಫ್ ಇಂಟ್ರೆಸ್ಟ್ ಅವತ್ತೊಂದು ದಿನದ ಏನ್ ತಗೊಂಡಿದ್ರೆ ಅದು ಕೊಡ್ತಾರೆ ಅಲ್ವಾ ಸರ್? ಡಿಬೆಂಚರ್ ಅಷ್ಟೇ ಡೆಟ್ ಇನ್ಸ್ಟ್ರೂಮೆಂಟ್. ಅಗೇನ್ ಡಿಬೆಂಚರ್ಗೂ ಬಾಂಡ್ಗಳಿಗೆ ಇದು ಸರ್ಕಾರಿಗಳು ಕೊಡುತ್ತೆ, ಇದು ಪ್ರೈವೇಟ್ ಕಂಪ್ನಿಗಳು, ಪಬ್ಲಿಕ್ ಕೂಡ ಕೊಡಬಹುದು. ಓಕೆ. ಡಿಬೆಂಚರ್ ಅಂದ್ರೆ ಏನು ಅಂದ್ರೆ, ಈಗ ಒಂದು ಕಂಪ್ನಿ ಇರುತ್ತೆ ಅಂತ ಇಟ್ಕೊಳ್ಳಿ, ಪ್ರೈವೇಟ್. ಅವ್ನ್ ಸಾಲ ಬೇಕು, ಅವ್ನ್ ಯಾಕೆ ಬ್ಯಾಂಕ್ ಹತ್ರ ಹೋಗ್ಬೇಕು? ಅದ್ರ ಬದಲು ನನಗೆ ಯಾರು ಸಾಲ ಪತ್ರಗಳ ತರ ಯಾರು ಇನ್ವೆಸ್ಟ್ ಮಾಡೋರಿದ್ರೆ ಕಂಪ್ನಿಗೆ
ಒಂದು ಇಷ್ಟು ನೀನು ದುಡ್ಡು ಕೊಡ್ತೀಯ, ಇಷ್ಟಾದ್ಮೇಲೆ ಇಷ್ಟು ಪರ್ಸೆಂಟೇಜ್ ಆಫ್ ಕೊಡ್ತೀನಿ ಅಂದ್ರೆ ಇಲ್ಲಿ ಬ್ಯಾಂಕ್ಗಳಿಗಿಂತ ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಕಂಪನಿಗಳು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತೀನಿ ಅಂತ, ರಿಸ್ಕ್ ಜಾಸ್ತಿ. ಎಲ್ಲ ರೇಟ್ ಆಫ್ ಇಂಟ್ರೆಸ್ಟ್ ಯಾಕಂದ್ರೆ ಕಂಪನಿ ಮುಚ್ಚೋಗ್ಬೋದು, ಆವಾಗ ಇವನ್ ತೊಂದರೆ ಆಗ್ಬೋದು. ಪಬ್ಲಿಕ್ ಸೆಕ್ಟರ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ. ಅರ್ಥ ಆಗ್ತಿಲ್ಲ. ಡಿಬೆಂಚರ್ ಇಸ್ ನಥಿಂಗ್ ಬಟ್ ಏನು, ವಾಟ್ ಇಸ್ ಡಿಬೆಂಚರ್? ಇವೆಲ್ಲ ಏನು, ಶೇರು, ಡಿಬೆಂಚರ್, ಫ್ಯೂಚರ್ಸ್ ಎಲ್ಲ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತೀವಿ. ಇವೆಲ್ಲ ಏನ ಸರ್? ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತೀವಿ. ಹೇಳ್ತಾರೆ, ಅರ್ಥ ಆಗ್ತಿದೆಯಲ್ಲ? ಎಸ್. ಶೇರ್ಗಳು, ಶೇರ್ ಅಂದ್ರೆ ಏನು? ಶೇರ್ ಅಂದ್ರೆ ಒಂದ್ ಕಂಪ್ನಿ ಶೇರ್ ತಗೊಂಡ್ರೆ ನಿಮ್ಗೆ ಮತದಾನ ಹಕ್ಕಿರುತ್ತೆ. ಆಪ್ಷನ್ ಇದು ನೋಡಿ, ಯಾವ್ದು ಈಸಿ ಅದನ್ನ ಮುಗಿಸ್ಬೋಣ. ಸಿಗೆ ಈಗ ಗೊತ್ತಾಗ್ತಿದ್ದಿಲ್ವಾ? ಬಾಂಡ್ಗಳಂತೂ ಗೊತ್ತಿರುತ್ತೆ, ಸಿ ಶೇರ್ ಅಂತೂ ಗೊತ್ತಿರುತ್ತೆ. ಈಗ ಎಗೆ 3 ಎಲ್ಲಿದೆ? ಇಲ್ಲಿದೆ, ಇಲ್ಲಿದೆ. ಸಿಗೆ 4 ಎಲ್ಲಿದೆ? ಇಲ್ಲಿದೆ, ಇಲ್ಲೂ ಇದೆ. ಓಕೆ, ಫ್ಯೂಚರ್ಸ್. ಫ್ಯೂಚರ್ ಅಂದ್ರೇನು ನೋಡಿ, ಫಾರ್ವರ್ಡ್ ಅಂಡ್ ಫ್ಯೂಚರ್ ಅಂತ ಬರುತ್ತೆ. ಫಾರ್ವರ್ಡ್ ಅಂಡ್ ಫ್ಯೂಚರ್. ಓಕೆ, ಇದು ಏನು ಅಂತಂದ್ರೆ ಅಂಡರ್ಲೈನಿಂಗ್ ಅಸೆಟ್ ನಿಮ್ಮ ಹತ್ರ ಇರುತ್ತೆ, ಅದಕ್ಕೆ ಪ್ರೀ ಡಿಟರ್ಮೈನ್ಡ್ ಪ್ರೈಸ್ ಮಾಡೋದು. ಅಂದ್ರೆ ಇವತ್ತೇನೆ ನೀವು ಅದಕ್ಕೆ, ಈಗ ನಾನು ನಿನ್ನ ಹತ್ರ ತಗೋತಾ ಇದ್ದೀನಿ ಇವತ್ತಿಗೆ, ಅಂದ್ರೆ ನಿಮ್ಮ ಹತ್ರ ಇರುತ್ತದು, ಇವತ್ತಿನ ರೇಟ್ ಕೊಟ್ಟು ತಗೋತೀನಿ. ಓಕೆ, ಅಂದ್ರೆ ಎಲ್ಲಿಗೆ ನಾನು ಅದನ್ನ ಪ್ರೀ ಡಿಟರ್ಮೈನ್ ಮಾಡ್ತೀನಿ ಅಂದ್ರೆ ಒಂದ್ ವರ್ಷ ಆದ್ಮೇಲೆ ಇಷ್ಟ ಆಗ್ಬೋದು ಅದು ಅಂತ ಹೇಳಿ ಮೊದ್ಲೇ ಇವತ್ತೇ ಊಹಿಸ್ಕೊಳ್ತಕ್ಕಂಥದ್ದು, ರೇಟು ಮಾಡಿ ಮಾತಾಡ್ತಕ್ಕಂಥದ್ದು. ಸೊ ಅಂದ್ರೆ ಅದ್ರ ಅರ್ಥ ಏನಂತ, ಚಾರ್ಜ್ ಆನ್ ದ ಅಸೆಟ್ಸ್ ಆಫ್ ದ ಕಂಪನಿ ಅಂತನ, ಅಥವಾ ಡಿರೈವಿಟೀಸ್ ಅಂತನ? ಡಿರೈವಿಟೀಸ್ ಅಂತ ಕರಿತೀವಿ. ದಟ್ ಈಸ್ ಡಿರೈವಿಟೀವ್ಸ್ ಅಂದ್ರೆ ಅಂಡರ್ಲೈನಿಂಗ್ ಅಸೆಟ್ಸ್ ಸಚ್ ಆಸ್ ಕರೆನ್ಸಿ, ಬಾಂಡ್, ಸ್ಟಾಕ್ಸ್, ಇಂಡೆಕ್ಸ್. ಅಂದ್ರೆ ಪ್ರೀ ಡಿಟರ್ಮೈನ್ಡ್, ಫಾರ್ವರ್ಡ್ ಕಾಂಟ್ರಾಕ್ಟ್, ಫ್ಯೂಚರ್ ಕಾಂಟ್ರಾಕ್ಟ್ ಅಂತ. ತುಂಬಾ ಡೀಟೇಲ್ ಹೋಗಲ್ಲ ನಾನು. ಶೇರ್ ಮಾರ್ಕೆಟ್ಸ್ ಬಗ್ಗೆ ಓದಿರೋರು ಸ್ವಲ್ಪ ಇಲ್ಲಿ ಶೇರ್ ಮಾರ್ಕೆಟ್ಸ್ ದುಡ್ಡು ಹಾಕೋ ನಿಮ್ಗೆ ನಾಲೆಡ್ಜ್ ಇರುತ್ತೆ ಅಂತವ್ರಿಗೆ ಇವೆಲ್ಲ ಏನೋ ಇಟ್ಸ್ ಎ ಪೀಸ್ ಆಫ್ ಏನೋ ಚಾಕ್ಲೇಟ್ ಅಂತ ಹೇಳ್ಬೋದು, ಅಥವಾ ಪೀಸ್ ಆಫ್ ಥಿಂಗ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಡಿಬೆಂಚರ್ಗಳು ಅಂತಕ್ಕಂಥದ್ದು ಏನಿದೆ, ಇಟ್ ಇಸ್ ಎ ಡಿರೈವೇಟಿವ್. ಓಕೆ, ಸೊ ಆಪ್ಷನ್ ಬಿ ಗೆ 2 ಇಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಡಿ ಗೆ ಫ್ಯೂಚರ್, ಈಗ ತಾನೇ ಹೇಳಿದೆ ನಾನು, ಕಂಪನಿಯ ಮೇಲಿನ ಆಸ್ತಿಯ ಮೇಲೆ ಶುಲ್ಕ ಅಂತ ಕೊಟ್ಟದ್ದು ನಾವು, ಚಾರ್ಜ್ ಆನ್ ದ ಅಸೆಟ್ಸ್ ಆಫ್ ದ ಕಂಪನಿ. ಫ್ಯೂಚರ್ ಸಂಬಂಧಪಟ್ಟಂತೆ ಅದರಲ್ಲಿ ಹೇಳಿದೆ, ಡಿರೈವೇಟಿವ್ ಫಾರ್ವರ್ಡ್ ಕಾಂಟ್ರಾಕ್ಟ್, ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಬರುತ್ತೆ ಅಂತ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸಿಂಪಲ್ ಆಗಿ ಹೇಳ್ತಾ ನೋಡಿ. ಶೇರ್ಸ್ ಅಂದ್ರೆ ಈಗ ಸುಮ್ಮನೆ ಸರ್ ನಾನು ಅಲ್ಲಿ ಶೇರ್ ತಗೊಂಡೆ, ನಿನ್ನ ಹತ್ರ ಶೇರ್, ನಂದು ನಿಂದು ಶೇರು ಅಂದ್ರೆ ಏನು ಸರ್? ಈಕ್ವಲ್ ಅಲ್ವಾ, ಮತದಾನ ಹಕ್ಕು ಇರುತ್ತೆ ಅಂತ. ಬಾಂಡ್ಗಳು ಅಂದ್ರೆ ನಿಮಗೆ ಮೆಚುರಿಟಿ ಏನೋ ನಿರ್ದಿಷ್ಟ ದಿನಾಂಕ ಇರುತ್ತೆ ಅದು. ಡಿಬೆಂಚರ್ ಅಂದ್ರೆ ಡಿರೈವೇಟಿವ್ಸ್ ಅಂತ ಹೇಳಿದೆ ನಾನು ಈಗ ತಾನೆ. ಓಕೆ, ಡಿಬೆಂಚರ್ಗಳು. ಓಕೆ, ಶೇರ್ಗಳಾಯ್ತು. ಫ್ಯೂಚರ್ಸ್ ಅಂದ್ರೆ ಕಂಪನಿಯ ಆಸ್ತಿಯ ಮೇಲಿನ ಹಕ್ಕು. ಓಕೆ, ಸರಿ ಹೇಳಿದ್ರೆ ತಪ್ಪು ಹೇಳಿದ್ ನಾನು, ಸಾರಿ. ಎಲ್ಲರೂ ಕನ್ಫ್ಯೂಸ್ ಆಯ್ತಾ? ಆಪ್ಷನ್ 1 ಇರುತ್ತೆ, ಆಪ್ಷನ್ 2 ನೋಡಿ. ಬಾಂಡ್ಸ್ ಸ್ಪೆಸಿಫಿಕ್ ಮೆಚುರಿಟಿ ಡೇಟ್ಸ್ ಇರುತ್ತೆ, ಶೇರ್ಸ್ ಇದಿರುತ್ತೆ. ಫ್ಯೂಚರ್ ಇಸ್ ನಥಿಂಗ್ ಬಟ್, ಓಕೆ ಇಲ್ಲಿ ತಪ್ಪು ಮಾಡಿದ್ದೀನಿ, ಅದೇ ಹೇಳ್ತೀವಿ. ಫ್ಯೂಚರ್ ಇಸ್ ನಥಿಂಗ್ ಬಟ್ ಡಿರೈವೇಟಿವ್ಸ್. ಓಕೆ, ಡಿಬೆಂಚರ್ ಅಂದ್ರೆ ಚಾರ್ಜಸ್ ಆನ್ ದ ಅಸೆಟ್ಸ್ ಆಫ್ ದ ಕಂಪನಿ. ಅಂದ್ರೆ ಇಲ್ಲಿ ನೋಡಿ, ಡಿಬೆಂಚರ್ ಇನ್ಸ್ಟ್ರೂಮೆಂಟ್ ಇಶ್ಯೂಡ್ ಬೈ ದ ಕಂಪನೀಸ್, ಎಸೆನ್ಷಿಯಲಿ ಲೋನ್ಸ್ ಫ್ರಮ್ ದ ಇನ್ವೆಸ್ಟರ್ಸ್. ಸೊ ಅಲ್ಲಿ ಯಾವ್ದು ಕರೆಕ್ಟು? ಡಿ ಗೆ 1 ಅಂದ್ರೆ ಆಪ್ಷನ್ 2 ಕರೆಕ್ಟ್ ಆಗಿ ಹಾಕಿದೀನಿ ಅಲ್ವಾ? ಕರೆಕ್ಟ್ ಆಗಿ ಹಾಕಿದೀನಿ. ಡಿ ಗೆ 2 ಅಲ್ವಾ? ಡಿ ಗೆ 1 ಅಲ್ಲ, ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಕರೆಕ್ಟ್, ಇದು ತಪ್ಪು. ಡಿ ಗೆ 2, ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಓಕೆ, ಆಪ್ಷನ್ ನಾಟ್ ಆಪ್ಷನ್ 2. ಕನ್ಫ್ಯೂಸ್ ಆಗ್ತದೆಯಲ್ಲ ನನಗೆ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಕಮೆಂಟ್ ಮಾಡಿ ಸ್ನೇಹಿತರೆ, ನನಗೆ ಒಂಚೂರು ಕನ್ಫ್ಯೂಸ್ ಆಗುತ್ತೆ, ನಿಮಗೆ ಇದಾಯ್ತು ಅಂದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರತಿಪಾದನೆ. ಓಕೆ ಓಕೆ, ರೀಸನ್ ಮತ್ತೆ ಅಸರ್ಷನ್. ನೋಡಿ, ಇಲ್ಲಿ ಶೂನ್ಯ ಜನಸಂಖ್ಯೆ ಬೆಳವಣಿಗೆ, ಜನಸಂಖ್ಯೆ ಹೆಚ್ಚಳ ಅಥವಾ ಇಳಿಕೆ ಆಗದಿರೋ ಜನಸಂಖ್ಯಾ ಸಮತೋಲನವಾಗಿದೆ. ಹೌದು ಸರ್, ಶೂನ್ಯ ಜನಸಂಖ್ಯೆ ಅಂದ್ರೆ ಝೀರೋ ಪಾಪ್ಯುಲೇಷನ್ ಗ್ರೋತ್ ಅಂದ್ರೆ, ಈಗ ಅಂದ್ರೆ ಝೀರೋ ಪಾಪ್ಯುಲೇಷನ್ ಗ್ರೋತ್ ಅಂದ್ರೆ ಏನು ಅಂದ್ರೆ ಪಾಪ್ಯುಲೇಷನ್ ಬೆಳವಣಿಗೆ ಆಗ್ತಾನೆ ಇಲ್ಲ. ಈ ವರ್ಷ ಎಷ್ಟಿದೆ, ಮುಂದಿನ ವರ್ಷ ಅಂದ್ರೆ ಯಾರು ಹುಟ್ಟಿಲ್ಲ ಅಂತಲ್ಲ ಅರ್ಥ. ಇಲ್ಲಿ ಏನರ್ಥ, ಈ 2024ಕ್ಕೂ 25ಕ್ಕೂ ಅಂತ ತಗೊಂಡ್ರೆ, ಇಲ್ಲಿ ಇಂದ ಇಲ್ಲಿಗೆ ಹುಟ್ಟಿರೋರು ಎಷ್ಟು ಜನ ಇರ್ತಾರೆ, ಸತ್ತಿರೋರು ಎಷ್ಟು ಜನ ಇರ್ತಾರೆ ಅಂತ ಅರ್ಥ. ಎಕ್ಸಾಂಪಲ್ ಹೇಳೋದಾದ್ರೆ, ಅಥವಾ ಎಷ್ಟು ಜನ ಇಲ್ಲಿ ಬಂದು ಸೇರಿದ್ದಾರೆ, ಅಷ್ಟು ಜನ ಇಲ್ಲಿಂದ ಹೋಗಿದ್ದಾರೆ ಅಂತ ಅರ್ಥ. ಪ್ಲಸ್
ಮತ್ತೆ ಈ ಮೈನಸ್ ಎರಡು ಈಕ್ವಲ್ ಆಗಿದೆ, ಆಗ 0 ಆಗುತ್ತೆ. ಆಗ ದೇರ್ ಇಸ್ ನೋ ಡೆವಲಪ್ಮೆಂಟ್, ಅಂದ್ರೆ ಗ್ರೋತ್ ಅಲ್ಲ ಅಂತ ಅರ್ಥ ಅಷ್ಟೇ. ಓಕೆ, ಇದು ಅರ್ಥ ಆಯ್ತು ಅನ್ಕೋತೀನಿ. ಕಾರಣ ಏನು? ಒಂದು ದೇಶದ ಒಟ್ಟು ಜನಸಂಖ್ಯೆ, ಆ ದೇಶಕ್ಕೆ ಬರುವ ವಲಸಿಗರ ಸಂಖ್ಯೆ. ಹೌದು, ಒಂದು ಒಟ್ಟು ಜನಸಂಖ್ಯೆ ಏನಿದ್ದಾರೆ ವಲಸಿಗರು ಬರ್ತಾರೆ, ಅವರು ಸೇರೋದು. ಆ ದೇಶದ ಒಟ್ಟು ಮರಣ ಸಂಖ್ಯೆ ಮತ್ತೆ ಆ ದೇಶದ ಹೊರ ಹೋಗುವ ವಲಸಿಗರ ಸಂಖ್ಯೆ. ಹೌದಲ್ಲ ಸರ್? ಈಗ 100 ಜನ ಇರ್ತಾರೆ. ಓಕೆ, ಆ ದೇಶದಲ್ಲಿ 100 ಜನ ಹುಡ್ತಾರೆ, ವಲಸೆ ಬಂದಿರೋ 50 ಜನ ಇರ್ತಾರೆ ಒಂದ್ ಕಡೆ. ಆ ದೇಶದ ಒಟ್ಟು ಮರಣ ಸಂಖ್ಯೆ ಮತ್ತೆ 100 ಜನ ಸಾಯ್ತಾರೆ. ಆ ದೇಶದಿಂದ ಹೊರ ಹೋಗುವ ಮತ್ತೆ 50 ಜನ ಹೋಗ್ತಾರೆ. ಇಲ್ಲಿ ಎಷ್ಟಾಯ್ತು ಟೋಟಲ್? ಇಲ್ಲೂ 150 ಆಯ್ತು, ಇಲ್ಲೂ 150 ಆಯ್ತು. ಇದೆರಡು ಮೈನಸ್ ಮಾಡಿದ್ರೆ ಏನಾಗುತ್ತೆ? ಇದೆರಡು ಮೈನಸ್ ಮಾಡಿದ್ರೆ 150 - 150 ಅಂದ್ರೆ 0. ದಟ್ ಈಸ್ ಕಾಲ್ಡ್ ಶೂನ್ಯ ಜನರ ಸಂಖ್ಯೆ ಅಂತ ಹೇಳ್ತೀವಿ. ಹೌದು, ಎ ಕರೆಕ್ಟು, 6 ಕರೆಕ್ಟು, ಆರ್ ಇಸ್ ದ ರೀಸನ್ ಆಫ್ ಎ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ. ಓಕೆ, ಅಮೃತ್ ಅಂದ್ರೇನು? NMHS ಅಂದ್ರೆ URMP ಅಂದ್ರೆ ಹೇಳ್ತೀರಾ? ಅಮೃತ್ ಹೇಳ್ತೀರಾ? ನೀವೆಲ್ಲ ಓಡಾಡ್ತೀರಾ, ಗೊತ್ತಿರುತ್ತೆ. ಅಮೃತ್ ಯೋಜನೆ ಅಂತೇಳಿ ರೋಡ್ ಅಗಿತಾ ಇರ್ತಾರೆ, ಪೈಪ್ ಲೈನ್ ಹಾಕ್ತಾ ಇರ್ತಾರೆ. ಇವೆಲ್ಲ ತುಂಬಾ 10 ವರ್ಷ 15 ವರ್ಷದಿಂದ ನಡೀತಾನೆ ಇದೆ. ನೀರು ಮತ್ತು ಒಳ ಚರಂಡಿಗಳ ಏನ್ ಫುಲ್ ಫಾರ್ಮ್ ಏನ್ ಹೇಳಿ ನೋಡೋಣ? ಹೇಳ್ತೀರಾ ಫುಲ್ ಫಾರ್ಮ್? URMP ಯಾವ್ದಕ್ಕೆ ಸಂಬಂಧಪಟ್ಟಿದೆ ಹೇಳ್ತೀರಾ? NMHS ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಓಕೆ, ಹೇಳ್ತೀರಾ ಸ್ನೇಹಿತರೆ ಫಟಾಫಟ್ ಅಂತ? URMP ಅರ್ಬನ್ ರಿವರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂದ್ರೆ ರಿವರ್ ಬಗ್ಗೆ. ಓಕೆ, ಇಟ್ ಈಸ್ ಅ ಪಾರ್ಟ್ ಆಫ್ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ, ಅಟಲ್ ಮಿಷನ್ ಫಾರ್ ರಿಜುನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ 2015 ಇದು ಬಂದಿದ್ದು. ಓಕೆ, ಸಿಟಿಲಿ ವಾಟರ್ ಪೈಪು, ಸೆಲೆಕ್ಟೆಡ್ ಸಿಟೀಸ್ಗಳ ಸಿವೇಜು, ಡ್ರೈನೇಜು, ಗ್ರೀನ್ ಸ್ಪೇಸು, ನಾನ್ ಮೋಟರೈಸ್ ಟ್ರಾನ್ಸ್ಪೋರ್ಟ್, ಈ ತರದೆಲ್ಲ ಬಸ್ಗಳ ಮೇಲೆ ಆಗಿರ್ತಾರೆ. ಅಮೃತ್ ಯೋಜನೆಯ ಒಂದು ಇದು ಅಂತ ಹೇಳಿ. ಓಕೆ, ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಹ್ಯಾಬಿಟೇಟ್, NMSH ಅಂದ್ರೆ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಹ್ಯಾಬಿಟೇಟ್ 2010 ಬರುತ್ತೆ. ಅಂದ್ರೆ ಗ್ರೀನ್ ಎನರ್ಜಿ ಬಗ್ಗೆ ಫೋಕಸ್ ಮಾಡೋದು, ಕ್ಲೈಮೇಟ್ ಚೇಂಜ್ ಬಗ್ಗೆ ಫೋಕಸ್ ಮಾಡೋದು, ಕಾರ್ಬನ್ ಎಮಿಷನ್ಸ್ ನ ಕಮ್ಮಿ ಮಾಡೋದು, ಈ ತರದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಕರೆಕ್ಟ್ ಅಲ್ವಾ? ಇಲ್ಲಿ ಹಾಕಿದೀವಲ್ವಾ? NMSH ಕಡಿಮೆ ಕಾರ್ಬನ್ ನಗರ ಅಭಿವೃದ್ಧಿ, URMP ನದಿಗಳ ಸುಸ್ಥಿರ ಪುನರುಜ್ಜೀವನ, ಅಮೃತ್ ನೀರು ಮತ್ತು ಒಳಚರಂಡಿ ವ್ಯವಸ್ಥೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿ ಒಂದಷ್ಟು ಕ್ವಶನ್ಸ್ ಗಳು ಒಂದು 10ರಿಂದ 11 ಕ್ವಶನ್ ಏನೋ ಬಂದಿತ್ತು. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿದೆ ಸ್ನೇಹಿತರೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಇದೇ ಕ್ವಶನ್ ಪೇಪರ್ ಮಾಡ್ಬೇಕು ಕಮೆಂಟ್ ಮಾಡಿ ಮಾಡೋಣ. ಬಿಫೋರ್ ದ ಎಕ್ಸಾಮ್ ಆದಷ್ಟು ಈ ಕ್ವಶನ್ ಪೇಪರ್ನ ಅನಲೈಸ್ ಮಾಡೋಣ. ಹೆಂಗ್ ಬಂದಿತ್ತು, ಯಾಕೆ ಬಂದಿತ್ತು, ಏನಕ್ಕೆ ಕೇಳಿದ್ದ, ಏನಕ್ಕೆ ಕರೆಂಟ್ ಅಫೇರ್ ಇತ್ತು ಅಂತ. ಓಕೆ, ಸೊ ನನ್ನ ಪ್ಲೇಲಿಸ್ಟ್ ಕೊಟ್ಟಿರ್ತೀನಿ, ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅದನ್ನ ಚೆಕ್ಔಟ್ ಮಾಡಿ. ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ಸಿಗುತ್ತೆ. ಹೊಸ ಸೀರೀಸ್ ಪ್ರೀವಿಯಸ್ ಏನ್ ಮಾಡ್ತಾ ಇದೀವಿ, ಈ ಒಂದು ಸೀರೀಸ್ GKದು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಅಲ್ಲೂ ಕೂಡ ಲಿಂಕ್ ಶೇರ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.